ಪ್ರೀತಿಯ ವಿದ್ಯಾರ್ಥಿಗಳೇ, ಕಾರ್ಯಕ್ರಮ BA ವಿಷಯ ಐಚ್ಛಿಕ ಕನ್ನಡ ಸೆಮಿಸ್ಟರ್ 6ನೇ ಸೆಮಿಸ್ಟರ್ ಭವಿಷ್ಯಸ್ಥಿಯ ಅಧ್ಯಾಯ 1 ಭಾಷಾಂತರ ಪರಿಭಾಷೆ ಡಾಕ್ಟರ್ ಪ್ರಧಾನ ಗುರುದತ್ತ. ಅವಧಿ 28ನೇ ಅವಧಿ. ಬೋಧನಾ ವಿಷಯ ಭಾಷಾಂತರ ಮತ್ತು ಭಾಷೆ. ಬೋಧನಾ ಸಾಮಗ್ರಿನ ಸಿದ್ಧಪಡಿಸಿದಂಥವರು ಡಾಕ್ಟರ್ ಬಾಳಪ್ಪ AB, ಕನ್ನಡ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಧುಗಿರಿ, ಹಾಗೂ ಶ್ರೀಮತಿ ಸುಕನ್ಯಾ TL, ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿರಾ. 28 ಭಾಷಾಂತರ ಮತ್ತು ಭಾಷೆ ಈ ಅವಧಿಗೆ ತಮ್ಮೆಲ್ಲರಿಗೂ ಸ್ವಾಗತ. 2 ಸಂಸ್ಕೃತಿಗಳ ಒಂದುಗೂಡಿಸುವಿಕೆ. ಭಾಷಾಂತರ ಮತ್ತು ಭಾಷೆ, ಇದು ಭಾಷಾಂತರ ಅಂತಂದರೆ 2 ಭಾಷೆಗಳನ್ನು ಇರೋಂಥ 2 ಭಾಷೆಗಳನ್ನು, 2 ಭಾಷಿಕ ಸಮೂಹಗಳನ್ನು, 2 ಸಂಸ್ಕೃತಿಗಳನ್ನು ಒಟ್ಟಾಗಿ ಸೇರಿಸುವಂಥದ್ದು, ಒಂದುಗೂಡಿಸುವಂಥ ಕೆಲಸ ಮಾಡುವಂಥದ್ದು ಈ ಭಾಷಾಂತರ. ಹಾಗಾಗಿ ಇದೊಂದು ಮಹತ್ವಪೂರ್ಣವಾದಂಥ ಪ್ರಾಮುಖ್ಯತೆಯನ್ನು ಪಡೆದಿರುವಂಥ ಒಂದು ಸಾಂಸ್ಕೃತಿಕ ಕ್ರಿಯೆಯಾಗಿದೆ. ಈ ಭಾಷೆ ಅನ್ನೋದು 2 ಭಾಷಿಕ ಸಮೂಹಗಳನ್ನು, 2 ಸಂಸ್ಕೃತಿಗಳನ್ನು ಒಂದುಗೂಡಿಸುವಂಥ ಮಹತ್ವಪೂರ್ಣವಾದಂಥ ಒಂದು ಕ್ರಿಯೆಯಾಗಿದೆ. ಭಾಷೆ ಶಾಬ್ದಿಕ, ಪದ, ವಾಕ್ಯ, ಅರ್ಥ, ಈ ಎಲ್ಲ ಭಾಷೆಗಳಿಗೂ ಕೂಡ ತಮ್ಮದೇ ಆದಂಥ ವಿಶಿಷ್ಟವಾದಂಥ ಶಾಬ್ದಿಕ ಸಂಪತ್ತಿದೆ, ಪದ ಸಂಪತ್ತಿದೆ, ವಾಕ್ಯಗಳ ಸಂಪತ್ತಿದೆ, ಅರ್ಥ ಸಂಪತ್ತಿದೆ, ಅರ್ಥ ವ್ಯವಸ್ಥೆಗಳು ಕೂಡ ಇದ್ದಾವೆ. ಈ ಭಾಷೆ ಇದನ್ನೆಲ್ಲ ಒಳಗೊಂಡಿದೆ. ತನ್ನದೇ ಆದಂಥ ಶಾಬ್ದಿಕ ಸಂಪತ್ತನ್ನು, ಪದ ಸಂಪತ್ತನ್ನು, ವಾಕ್ಯಗಳ ಸಂಪತ್ತನ್ನು, ಅರ್ಥ ಸಂಪತ್ತನ್ನು ಭಾಷೆ ತನ್ನೊಳಗಡೆ ಒಟ್ಕೊಂಡಿದೆ, ತನ್ನನ್ನು ಒಳಗೊಂಡಿದೆ. ಇಂಥ ಒಂದು ಅರ್ಥ ವ್ಯವಸ್ಥೆಯನ್ನು ಭಾಷೆ ಅನ್ನೋದು ಹೊಂದಿರುತ್ತೆ. ಒಂದು ಭಾಷೆಯ ಅನುಭವದ ಅಭಿವ್ಯಕ್ತಿಯು ಮರುಸೃಷ್ಟಿ ಅಸಾಧ್ಯ. ಒಂದು ಭಾಷೆಯಲ್ಲಿ ಅಭಿವ್ಯಕ್ತಿಗೊಂಡಿರುವಂಥ ಅನುಭವವನ್ನು, ಈ ಒಂದು ಭಾಷೆಯಲ್ಲಿ ಅಂದರೆ ಅಭಿವ್ಯಕ್ತಿ ಅಂದರೆ ಅದು ಪ್ರದರ್ಶನಗೊಂಡಿರುವಂಥ ಅನುಭವವನ್ನು ಅಥವಾ ಅರ್ಥವನ್ನು ಇನ್ನೊಂದು ಭಾಷೆಯಲ್ಲಿ ಮರುಸೃಷ್ಟಿ ಮಾಡುವಂಥದ್ದು ಅಸಾಧ್ಯವೇ. ಈಗ ಒಂದು ಭಾಷೆಯಲ್ಲಿ ಅಭಿವ್ಯಕ್ತಿಗೊಂಡಿರುವಂಥ ಅನುಭವ, ಅಭಿವ್ಯಕ್ತಿ ಆಗಿರ್ಬೋದು, ಅದನ್ನು ಮತ್ತೆ ಬೇರೊಂದು ಭಾಷೆಯಲ್ಲಿ ಮರುಸೃಷ್ಟಿ ಮಾಡುವಂಥ ಕೆಲಸ ಇದೆಯಲ್ಲ, ಅದು ಅಸಾಧ್ಯ ಕೆಲಸ. ಅಂಥ ಕೆಲಸವನ್ನು ಆದರೂ ಕೂಡ ಈ ಭಾಷಾಂತರ ಪ್ರಕ್ರಿಯೆ ಅನ್ನೋದು ನಿಂತ ನೀರಾಗದೆ ಚಲನಶೀಲ ಹಾಗೂ ಕ್ರಿಯಾಶೀಲ ಚಟುವಟಿಕೆಯಾಗಿ ಆ ಅನುಭವದ ಅಭಿವ್ಯಕ್ತಿಯ ಮರುಸೃಷ್ಟಿಯನ್ನು ಮಾಡ್ತಾ ಬಂದಿದೆ. ಯಾವುದು? ಭಾಷಾಂತರ. ಸಂಸ್ಕೃತಿಗಳ ಆಕ್ರಮಣ, ಸವಾಲು ಎದುರಿಸುವಂಥದ್ದು. ಈ ಭಾಷೆ ಯಾವಾಗಲೂ ಕ್ರಿಯಾಶೀಲ ಚಟುವಟಿಕೆಯಾಗಿ ಅದು ತನ್ನ ಕೆಲಸವನ್ನು ನಿರ್ವಹಿಸ್ತಾ ಬರೋಂಥ ಸಂದರ್ಭದಲ್ಲಿ ಒಂದು ಸಂಸ್ಕೃತಿ ತನ್ನ ಉಳಿವಿಗಾಗಿ ಸದಾ ಭಾಷೆ ಬೇರೆ ಸಂಸ್ಕೃತಿಗಳಿಂದ ಆಕ್ರಮಿಸುವಂಥ ಸವಾಲುಗಳನ್ನು, ಈ ತನ್ನ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಬೇರೆ ಭಾಷೆಯನ್ನು ಬರುವಂಥ ಆಕ್ರಮಿಸುವಂಥ ಈ ಸವಾಲುಗಳನ್ನು ಎದುರಿಸೋದಕ್ಕೆ ಯಾವಾಗಲೂ ಕೂಡ ಹೊಸ ಸೃಷ್ಟಿಗಳನ್ನು, ಹೊಸ ಪರಿಸ್ಥಿತಿಗಳಿಗೆ ಅದು ತನ್ನನ್ನು ಅನುವಾದಿಸ್ಕೊಳ್ತಾ ಇರುತ್ತೆ. ಯಾವಾಗಲೂ ಕೂಡ ಈ ಸಂಸ್ಕೃತಿಗಳ ಆಕ್ರಮಣ, ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಭಾಷಾಂತರ ಆಗುವಂಥ ಸಂದರ್ಭದಲ್ಲಿ ಆಕ್ರಮಣ ನಡೀತಾ ಇರುತ್ತೆ. ಅದನ್ನು ಸವಾಲನ್ನು ಎದುರಿಸುವಂಥದ್ದು ಈ ಭಾಷೆಗಳಿಗೆ ಇದೆ. ಹಾಗಾಗಿ ಭಾಷೆ ಅನ್ನೋದು ಬೇರೆ ಸಂಸ್ಕೃತಿಗಳಿಂದ ಆಕ್ರಮಿಸುವಂಥ ಸವಾಲುಗಳನ್ನು ಎದುರಿಸೋ ರೀತಿಯಲ್ಲಿ, ತನ್ನನ್ನು ತಾನು ಹೊಸ ಪರಿಸ್ಥಿತಿಗಳಿಗೆ ಅನುವಾದಿಸಿಕೊಳ್ಳೋ ರೀತಿಯಲ್ಲಿ, ಅದನ್ನು ಹೊಂದಿಕೊಂಡು ಹೋಗೋ ರೀತಿಯಲ್ಲಿ, ಅದನ್ನು ಸ್ವೀಕರಿಸುವಂಥ ಅಥವಾ ಸವಾಲನ್ನು ಸ್ವೀಕರಿಸೋ ರೀತಿಯಲ್ಲಿ ಅದು ಭಾಷೆ ಇರಬೇಕಾಗುತ್ತೆ. ಎಲ್ಲೆ ಮೀರಿ ಕೊಡುಕೊಳ್ಳುವಿಕೆ. ಎಲ್ಲೆ ಅಂದರೆ ವ್ಯಾಪ್ತಿಯನ್ನು ಮೀರಿ, ಗಡಿಗಳನ್ನು ಮೀರಿ, ಪ್ರದೇಶವನ್ನು ಮೀರಿ ಈ ಕೊಡು ಮತ್ತು ಕೊಳ್ಳುವಿಕೆಯನ್ನು ಈ ಭಾಷಾಂತರ ವ್ಯವಸ್ಥೆಯಲ್ಲಿ ನಡೆಸ್ತಾ ಇರುತ್ತೆ. ಹಾಗಾಗಿ ಎಲ್ಲೆಗಳನ್ನು, ಈ ಪ್ರಾದೇಶಿಕ ವ್ಯಾಪ್ತಿಯನ್ನು, ಗಡಿಯನ್ನು ಮೀರಿ ಭಾಷೆ ಅನ್ನೋದು ಬೆಳವಣಿಗೆ ಹೊಂದ್ತಾ ಇರುತ್ತೆ. ಹೊಸ ಕಾಲದ ಅಗತ್ಯಗಳಿಗೆ ನಿರ್ಮಾಣ. ಭಾಷೆಯು ಸದಾ ನಿಂತ ನೀರಲ್ಲ, ಅದು ಚಲಿಸುವಂಥ ನೀರು, ಪ್ರವಹಿಸುವ ನೀರು. ಹಾಗಾಗಿ ಇದು ಚಲಿಸುವಂಥ ಹೊಸ ಕಾಲದ ಅಗತ್ಯಗಳಿಗೆ ನಿರ್ಮಾಣ ಕಾರ್ಯವನ್ನು ಮಾಡಿಕೊಡ್ತಾ ಇರುತ್ತೆ. ಆಗ ತಕ್ಕಂತೆ ಹೊಸ ಕಾಲದ ಅಗತ್ಯಗಳಿಗೆ ತಕ್ಕಂತೆ ರೂಪಿಸಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇರುತ್ತೆ. ಹೊಸ ಕಾಲದಕ್ಕೆ ಏನು ಬರ್ತಾ ಇದೆ, ಆಧುನಿಕ ತಂತ್ರಜ್ಞಾನ ಇರ್ಬೋದು, ಆಧುನಿಕ ಭಾಷಿಕ ಪದ ಸಂಪತ್ತು ಇರ್ಬೋದು, ಅದನ್ನೆಲ್ಲ ಸ್ವೀಕಾರ ಮಾಡಿ ಅದು ಅಗತ್ಯಗಳಿಗೆ ತಕ್ಕಂತೆ ತಾನು ಬದಲಾವಣೆ ಆಗ್ತಾ ಇರುತ್ತೆ. ಹಾಗಾಗಿ ಅದು ನಿಂತ ನೀರಾಗಿರಲ್ಲ, ಸದಾ ಹರಿಯುವಂಥ ನೀರಾಗಿದೆ ಈ ಭಾಷಾಂತರ ವ್ಯವಸ್ಥೆ, ಭಾಷೆ ಅನ್ನೋದು. ಉಳಿವಿಗಾಗಿ ಸವಾಲುಗಳು. ಭಾಷೆ ಅನ್ನೋದು ಸದಾ ಪ್ರಸಾರ ಆಗ್ತಾ ಇರುತ್ತೆ,
ಚಲನಶೀಲವಾಗಿರುತ್ತೆ, ನಿರಂತರತೆ ಇರುತ್ತೆ ಅದಕ್ಕೆ. ಹಾಗಾಗಿ ತನ್ನ ಉಳಿವಿಗಾಗಿ ಹೊಸ ಸವಾಲುಗಳನ್ನು ಎದುರಿಸುವಂಥದ್ದು ಇದಕ್ಕೆ ಸವಾಲಾಗೇ ಇರುತ್ತೆ. ಹಾಗಾಗಿ ಹೊಸ ಸವಾಲುಗಳನ್ನ ಎದುರಿಸೋದಕ್ಕೆ ಹವಣಿಸ್ತಾ ಇರುತ್ತೆ, ಹಾತೊರಿಸ್ತಾ ಇರುತ್ತೆ. ತನ್ನ ಚಲನಶೀಲವಾಗಿರೋಂಥ ಭಾಷೆ ತನಗೆ ಒದಗಿ ಬರುವಂಥ ಸವಾಲುಗಳನ್ನು ಸ್ವೀಕರಿಸೋದಕ್ಕೆ, ಅದು ಉಳಿವಿಗಾಗಿ ತಾನು ಅನಿವಾರ್ಯವಾಗಿ ಅಲ್ಲಿ ಇರಬೇಕು, ಜೀವನ ಮಾಡಬೇಕು ಅಂತ ಸವಾಲುಗಳನ್ನು ಸ್ವೀಕರಿಸೋದಕ್ಕೆ, ಎದುರಿಸೋದಕ್ಕೆ ಹಾತೊರಿತಾ ಇರುತ್ತೆ, ಹವಣಿಸ್ತಾ ಇರುತ್ತೆ. ಬೇರೆ ಭಾಷೆಯಿಂದ ಬೇಕಾದದನ್ನು ಪಡೆದುಕೊಳ್ಳುತ್ತೆ. ಬೇರೆ ಭಾಷೆಯಿಂದ ತನ್ನ ಭಾಷೆಗೆ ಬೇಕಾಗಿರುವಂಥದ್ದನ್ನು ಅದು ಪಡೆದುಕೊಳ್ಳುತ್ತದೆ ಕೂಡ. ಆದರೆ ಇದರಲ್ಲಿ ಭಾಷೆಯಂತೆಯೇ ಭಾಷಾಂತರ ಕ್ರಿಯೆಯು ಕೂಡ ನಿರಂತರವಾಗಿ ಸಾಗ್ತಾ ಇರುತ್ತೆ. ತನ್ನ ಭಾಷೆಯಲ್ಲಿ ಯಾವುದೋ ಒಂದು ಪದ ಸಂಪತ್ತಿಲ್ಲ ಅಂದರೆ ಬೇರೆ ಭಾಷೆಯಿಂದ ಅದು ಪಡ್ಕೊಳ್ಳುತ್ತೆ. ಹಾಗೆ ಈ ಭಾಷೆಯಲ್ಲಿ ಈ ಭಾಷೆಯಂತೆಯೇ ಈ ಭಾಷಾಂತರ ಅಂದರೆ ಮತ್ತೊಂದು ಭಾಷೆಗೆ ತರ್ಜುಮೆ ಆಗುವಂಥದ್ದು, ಅನುವಾದ ಆಗುವಂಥದ್ದು, ಇದು ಕೂಡ ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆನೇ ಆಗಿದೆ. ಸಾಂಸ್ಕೃತಿಕ ರಾಜಕಾರಣದ ಮಾಧ್ಯಮ, ಇದನ್ನು ನಾವು ಇದಾಗಲೇ ನೋಡಿದ್ವಿ. ಸಂಸ್ಕೃತಿಯಿಂದ ಪರಿಚಯಕ್ಕೆ ಭಾಷೆ ಅನುವು ಮಾಡಿಕೊಡುತ್ತೆ. ಹಾಗೆಯೇ ಈ ಭಾಷೆಯ ಮೂಲಕ ಸಂಸ್ಕೃತಿ ಅನ್ನೋದು ಒಂದು ಸಂಘಟನೆ ಆದರೆ, ಸಂಘಟಿತಗೊಂಡ್ರೆ ಈ ಭಾಷಾಂತರದ ಮೂಲಕ ಅದು ನಿರಂತರವಾಗಿ ಬದಲಾಗ್ತಾ ಹೋಗುತ್ತೆ. ಅದು ತನ್ನ ನಿರಂತರತೆಯನ್ನು ಉಳ್ಕೊಂಡಿರುತ್ತೆ. ಇದು ಮುಂದೆ ಭಾಷಾಂತರವು ಸಾಂಸ್ಕೃತಿಕ ರಾಜಕಾರಣಕ್ಕೂ ಕೂಡ ಮಾಧ್ಯಮ ಆಗ್ಬೋದು. ನೋಡಿ, ಸಂಸ್ಕೃತಿಯಿಂದ ಇದು ರಾಜಕಾರಣಕ್ಕೆ ಮಾಧ್ಯಮ ಆಗುತ್ತೆ. ಈ ಭಾಷೆಯ ಮೂಲಕ ಸಂಸ್ಕೃತಿಯನ್ನು ಸಂಘಟಿತರಾದರೆ ಈ ಭಾಷಾಂತರದ ಮೂಲಕ ಅದು ನಿರಂತರವಾಗಿ ಬದಲಾಗ್ತಾ ಹೋಗುತ್ತೆ. ಬದಲಾದಂತೆ ಇದು ಮುಂದೆ ಕ್ರಮೇಣ ಇದೇನಾಗುತ್ತೆ, ಈ ಭಾಷಾಂತರವು ಸಾಂಸ್ಕೃತಿಕ ರಾಜಕಾರಣದ ಒಂದು ಮಾಧ್ಯಮವಾಗಿ ಬೆಳೆಯೋದಕ್ಕೆ ಅನುವು ಮಾಡಿಕೊಡುತ್ತೆ. ಭಾಷಿಕ ಸತ್ಯವನ್ನು ಪರಿಪೂರ್ಣ ಜೀರ್ಣಿಸಿಕೊಳ್ಳುವುದು. ಒಂದು ಭಾಷೆಯ ಸತ್ಯವನ್ನು ನಾವು ಮತ್ತೊಂದು ಭಾಷೆಯ ಪರಿಪೂರ್ಣ ಪ್ರಮಾಣದಲ್ಲಿ ಜೀರ್ಣಿಸ್ಕೊಳ್ಳೋದು ಅತ್ಯಗತ್ಯವಾಗಿದೆ. ಈ ಭಾಷೆಯಲ್ಲಿ ಏನು ಸತ್ಯ ಇದೆ ಅಡಗಿದೆ, ಏನು ಭಾವನೆಗಳಿದ್ದಾವೆ, ಅದರ ಅಂತಸತ್ವ ಏನು, ಅದನ್ನು ಸಂಪೂರ್ಣವಾಗಿ ನಾವು ಜೀರ್ಣಿಸ್ಕೊಳ್ಳುವಂಥ ಅನಿವಾರ್ಯತೆ ಮತ್ತು ಅಗತ್ಯತೆ ಕೂಡ ಈ ಭಾಷೆಯಲ್ಲಿದೆ. ಹಾಗಾಗಿ ಈ ಭಾಷಿಕ ಸತ್ಯವನ್ನು ಪರಿಪೂರ್ಣವಾಗಿ ಯಾರು ಈ ಭಾಷಾಂತರ ಮಾಡ್ತಿರ್ತಾರೆ ಅಂಥವರು ಅರಗಿಸ್ಕೊಳ್ಬೇಕು, ಜೀರ್ಣಿಸಿಕೊಳ್ಬೇಕು. ಭಾಷಾಂತರ ಸಿದ್ಧಾಂತಗಳ ಪ್ರತಿಪಾದನೆ. ಈ ಒಂದು ಭಾಷೆಯ ಸತ್ವವನ್ನು ಮತ್ತೊಂದು ಭಾಷೆಗೆ ಪರಿಪೂರ್ಣ ಪ್ರಮಾಣದಲ್ಲಿ ಅದು ಜೀರ್ಣಿಸಿಕೊಂಡಾಗ ಒಂದು ಭಾಷೆಯ ನುಡಿಗಟ್ಟುಗಳ ಮೂಲಕ ಮತ್ತೊಂದು ಭಾಷೆಯ ನುಡಿಗಟ್ಟುಗಳನ್ನು ಒಡೆದು ಕಟ್ಟುವುದು. ಒಂದು ಭಾಷೆ ನುಡಿಗಟ್ಟುಗಳ ಮೂಲಕ ಮತ್ತೊಂದು ಭಾಷೆಯ ನುಡಿಗಟ್ಟುಗಳನ್ನು ಒಡೆದು ಕಟ್ಟೋದಿದೆಯಲ್ಲ, ಅದು ಭಾಷಾಂತರ ಪರಂಪರೆಯಲ್ಲಿ ಒಂದು ಭಾಷೆಯ ಮಹತ್ವವನ್ನು ತಿಳಿಸ್ತಾ ಹೋಗುತ್ತೆ. ಹಾಗಾಗಿ ಈ ಭಾಷಾಂತರ ಸಿದ್ಧತೆಗಳ ಪ್ರತಿಪಾದನೆ ಕೂಡ ಇಲ್ಲಿ ನಡೀತಾ ಇರುತ್ತೆ. ಜಗತ್ತಿನಾದ್ಯಂತ ಈ ಭಾಷಾಂತರ ಸಿದ್ಧತೆಗಳು ಹೇಗೆ ನಡೀತೆ, ಈ ಭಾಷಾಂತರದ ಚಟುವಟಿಕೆ ತನ್ನ ಪಾಡಿಗೆ ತಾನು ನಡೀತಾ ಹೋಗ್ತಾ ಇರುತ್ತೆ. ಭಾಷಾಂತರ ಸಿದ್ಧಾಂತಗಳನ್ನು ರೂಪಿಸುವಂಥ ಕೆಲಸಗಳು ಕೂಡ ಅದ್ರ ಪಾಡ್ಗವು ನಡೀತಾ ಹೋಗ್ತಾ ಇರ್ತವೆ. ಇಡೀ ಪ್ರಪಂಚದಲ್ಲಿ ಇಲ್ಲೇ ಅಂತಲ್ಲ, ಇಡೀ ವಿಶ್ವದಾದ್ಯಂತ, ಜಗತ್ತಿನಾದ್ಯಂತ ಭಾಷಾಂತರ ಚಟುವಟಿಕೆ ಏನಿದೆ, ಆ ಪ್ರಕ್ರಿಯೆ ಏನಿದೆ, ತನ್ನ ಅದ್ರ ಪಾಡ್ಗದು ನಡೀತಾ ಹೋಗುತ್ತೆ. ಈ ಭಾಷಾಂತರ ಸಿದ್ಧಾಂತಗಳನ್ನು ರೂಪಿಸುವಂಥ ಕೆಲಸನೂ ಕೂಡ ಸಾಗ್ತಾ ಇರುತ್ತೆ. ಭಾಷಾ ಸ್ವೀಕರಣ ಪರಿಕಲ್ಪನೆ. ಆಗಾಗ ಈ ನಡೀತಾ ಇರೋಂಥ ಸಂದರ್ಭದಲ್ಲಿ ಒಂದು ಸಂಘರ್ಷ ಉಂಟಾಗ್ತಾ ಇರುತ್ತೆ. ಇವೆರಡೂ ಕೂಡ ಘರ್ಷಿಸುವಂಥ ಮತ್ತು ಅನುಸರಿಸುವಂಥ ಭಾಷೆ ಏನಿದೆ ಅದು ಬಳಕೆ ಆಗುವಂಥದ್ದು. ಮೂಲ ಭಾಷೆ ಮತ್ತು ಭಾಷಾಂತರಗೊಂಡದ್ದು ಬಳಕೆ ಆಗುವಂಥದ್ದು. ಹಾಗಾಗಿ ಭಾಷಾಶಾಸ್ತ್ರದಲ್ಲಿ ಭಾಷಾ ಸ್ವೀಕರಣ ಅನ್ನೋ ಪರಿಕಲ್ಪನೆ ಇದೆ. ಈಗ ಒಂದು ಭಾಷೆಯಲ್ಲಿ ಸರಿಯಾದಂಥ ಸಮನಾದ ಪದ ಸಿಗಲಿಲ್ಲ ಅಂತಂದರೆ ಅದಕ್ಕೆ ಸರಿಯಾದಂಥ ಪದ ನಿಷ್ಪತ್ತಿ, ಅದರ ಅರ್ಥಗರ್ಭಿತವಾದಂಥ ಪದ ಸಿಗಲಿಲ್ಲ ಅಂದರೆ ಬೇರೆ ಭಾಷೆಯಿಂದ ನಾವು ಆ ಪದವನ್ನು ಎರವಲು ಪಡೆಯುವಂಥದ್ದು, ಅದನ್ನು ನಮ್ಮ ಪದಕ್ಕೆ ಸೇರಿಸ್ಕೊಳ್ಳುವಂಥದ್ದು, ನಮ್ಮ ಭಾಷೆಗೆ ಸೇರಿಸ್ಕೊಳ್ಳುವಂಥದ್ದು. ಹಾಗಾಗಿ ಈ ಭಾಷಾಶಾಸ್ತ್ರದಲ್ಲಿ ಭಾಷಾ ಸ್ವೀಕರಣ ಅನ್ನೋದು ಪರಿಕಲ್ಪನೆ ಜಾರಿಯಲ್ಲಿದೆ. ಹಾಗಾಗಿ ಈ ಭಾಷಾ ಸ್ವೀಕರಣ ಪರಿಕಲ್ಪನೆ ಅನ್ನೋದು ಭಾಷಾಂತರದಲ್ಲಿ ನಿರಂತರವಾಗಿ ನಡೀತಾನೆ ಇರುತ್ತೆ. ಭಾಷಿಕ ಆವರಣಕ್ಕೆ ಹೊಂದಾಣಿಕೆ, ಸಂಘರ್ಷ. ಹೀಗೆ ಸ್ವೀಕಾರ ಆಗುವಂಥ ಸಂದರ್ಭದಲ್ಲಿ ಪಡೆಯುವ ಭಾಷೆಯಲ್ಲಿ ಮತ್ತು ಇರುವ ಕೊರತೆಗಳನ್ನು ತುಂಬಿಸಿಕೊಳ್ಳುವುದಕ್ಕಾಗಿ ಇನ್ನೊಂದು ಭಾಷೆಯಿಂದ ಪಡೆಯಲಾಗಿರುತ್ತದೆ. ನಮ್ಮ ಭಾಷೆಯಲ್ಲಿ ಕೊರತೆ ಇದೆ, ಹಾಗಾಗಿ ಈ ನಮ್ಮ ಭಾಷೆಯಲ್ಲಿ ಕೊರತೆ ಇರೋದಕ್ಕೆ ಪಡೆಯುವ ಭಾಷೆಯಲ್ಲಿ ಇರುವ
ಕೊರತೆಗಳನ್ನು, ಅಲ್ಲಿರೋಂಥ ಕೊರತೆಗಳನ್ನ ತುಂಬಿಸ್ಕೊಳ್ಳೋದಕ್ಕಾಗಿ ಇನ್ನೊಂದು ಭಾಷೆಯಿಂದ, ನಾವು ಯಾವುದೋ ಭಾಷೆಯಿಂದ ಅನುವಾದ ಮಾಡ್ತಾ ಇದ್ದೀವಿ, ಅದು ನಮ್ಮ ಭಾಷೆಯಲ್ಲಿ ಸಿಗ್ತಲ್ಲ, ಹಾಗಾಗಿ ಬೇರೆ ಒಂದು ಭಾಷೆಯಿಂದ ಆ ಒಂದು ಪದವನ್ನು ಎರವಲು ಪಡೆಯುವಂಥದ್ದು, ಇನ್ನೊಂದು ಭಾಷೆನ ಆ ಕೊರತೆಯನ್ನು ನೀಗಿಸ್ಕೊಳ್ಳುವಂಥದ್ದು ಕೂಡ ಇಲ್ಲಿ ನಡೀತಾ ಇರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಈ ಹೊಂದಾಣಿಕೆ ಆಗುತ್ತೆ. ಕೆಲವೊಮ್ಮೆ ಸಂಘರ್ಷಗಳು ಕೂಡ ಸಂಭವಿಸುವಂಥ ಅನಿವಾರ್ಯತೆಗಳು ಇದ್ದೇ ಇರ್ತವೆ. ಮೂಲ ಪದದ ಅರ್ಥ ಅಧೀನ ಮತ್ತು ವ್ಯಾಪಕಗೊಳಿಸುವಂಥದ್ದು. ಇದರಿಂದ ಒಂದು ಭಾಷೆಯ ವಾತಾವರಣವು ಮತ್ತೊಂದು ಭಾಷೆಯ ಆವರಣಕ್ಕೆ ಹೊಂದಿಕೊಳ್ಳುವ ಅಥವಾ ಸಂಘರ್ಷಕ್ಕೆ ಎಡೆ ಮಾಡಿಕೊಳ್ಳುವಂಥ ಸಂದರ್ಭಗಳು ಉಂಟಾಗ್ತವೆ. ಹಾಗಾಗಿ ಈ ಒಂದು ಭಾಷಿಕ ಆವರಣಕ್ಕೆ ಮತ್ತು ಹೊಂದಾಣಿಕೆ ಆಗೋ ರೀತಿಯಲ್ಲಿ ಪದವನ್ನು ಸ್ವೀಕಾರ ಮಾಡಬೇಕಾಗುತ್ತೆ. ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ಬಾರ್ದು. ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ದಂಥ ಕೆಲಸವನ್ನು ಅದು ಮಾಡುತ್ತೆ. ಹಾಗಾಗಿ ಅಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಪಡೆಯುವ ಭಾಷೆಯಲ್ಲಿ ತಕ್ಕ ಪದ ಇರುವಾಗಲೂ ಕೂಡ ಇನ್ನೊಂದು ಭಾಷೆಯಿಂದ ಬೇರೆ ಪದವನ್ನು ನಾವು ಪಡೆಯೋದುಂಟು. ಪಡೆಯೋಂಥ ನಾವು ಭಾಷಾಂತರ ಮಾಡ್ತಿರೋ ಭಾಷೆಯಲ್ಲಿ ಪದ ಇದ್ರೂ ಕೂಡ ನಮ್ಮ ಭಾಷೆಗೆ ಸರಿಯಾಗಲ್ಲ, ಸೂಕ್ತ ಅನಿಸಲ್ಲ ಅಂತೇಳಿ ಬೇರೆ ಭಾಷೆಯಿಂದ ಕೂಡ ಪದನ ಪಡ್ಕೊಳ್ಳೋದುಂಟು. ಹೀಗಾದಾಗ ಏನಾಗುತ್ತೆ, ಈ ಮೂಲ ಪದದ ಅರ್ಥ ಸೀಮಿತಗೊಳಿಸಿ ಅಥವಾ ಅಧೀನಗೊಳಿಸಿ ನಾವು ಪಡೆದ ಪದದ ಅರ್ಥವನ್ನು ವ್ಯಾಪಕಗೊಳಿಸೋದಕ್ಕೆ ಕಾರಣೀಭೂತ ಆಗುತ್ತೆ. ನಾವು ಮೂಲ ಪದದ ಅರ್ಥ ಏನಿತ್ತು, ಆ ಭಾಷೆಗೆ ನಾವು ಎರವಲು ಪಡೆದಿರೋಂಥ ಪದಕ್ಕೆ ಮೂಲ ಪದದಲ್ಲಿ ಒಂದು ಅರ್ಥ ಇತ್ತು. ಆವಾಗ ಏನಾಗುತ್ತೆ, ಹೀಗಾದಾಗ ಆ ಮೂಲ ಪದದ ಅರ್ಥವನ್ನು ಸೀಮಿತಗೊಳಿಸ್ತೀವಿ ಅಥವಾ ಅಧೀನಗೊಳಿಸ್ತೀವಿ. ಅದಕ್ಕೆ ವಿಶಾಲಾರ್ಥ ಕೊಡೋದಿಲ್ಲ. ಅಧೀನಗೊಳಿಸಿ ಪಡೆದ ಪದವನ್ನು ನಾವು ಯಾವಾಗ ಎರವಲು ಪಡಿತೀವೋ ಆ ಪದವನ್ನು, ಅಂದರೆ ಬೇರೆ ಭಾಷೆಯಿಂದ ನಾವು ಆ ಪದವನ್ನು ತಗೊಂಡಾಗ ಹೆಚ್ಚು ವ್ಯಾಪಕಗೊಳಿಸ್ತೀವಿ. ಅದನ್ನು ಸಾಮಾನ್ಯವಾಗಿ ಸಂಭವಿಸುವಂಥ ಸಂಗತಿಯಾಗಿದೆ. ಅಂದರೆ ನಮ್ಮಲ್ಲಿ ಅದಕ್ಕೆ ಸರಿಯಾದಂಥ ಪದ ಒಂದು ಬೇರೆ ಭಾಷೆಯಿಂದ ಬೇರೆ ಒಂದು ಪದವನ್ನು ಪಡೆಯೋದು ಇದು ಸಹಜವಾದಂಥ ಪ್ರಕ್ರಿಯೆ ಆಗಿದೆ. ಹೀಗಾದಾಗ ಪಡೆಯುವ ಭಾಷೆಯಲ್ಲಿ ತಕ್ಕ ಪದ ಇರಬೇಕಾದ್ರೂ, ಅಂದರೆ ನಮ್ಮ ಭಾಷೆಯಲ್ಲಿ ತಕ್ಕ ಪದ ಇದ್ದರೂ ಕೂಡ ಒಂದೊಂದು ಸರಿ ಬೇರೆ ಭಾಷೆಯಿಂದ ಪದನ ತಗೊಳ್ತೀವಿ. ಹಾಗಾದಾಗ ಏನಾಗುತ್ತೆ, ನಮ್ಮ ಭಾಷೆಯಲ್ಲಿರುವಂಥ ಪದಕ್ಕೆ ಸೀಮಿತ ವ್ಯಾಪ್ತಿ ಸಿಗ್ತಾ ಹೋಗುತ್ತೆ. ಬೇರೆ ಭಾಷೆಯಿಂದ ತಗೋತೀವಲ್ಲ ಪದಕ್ಕೆ, ಅದಕ್ಕೆ ಹೆಚ್ಚಿನ ಒಂದು ಅವಕಾಶಗಳು ಸಾಮಾನ್ಯವಾಗಿ ಲಭಿಸ್ತಾ ಹೋಗ್ತವೆ. ಪರಿಣಾಮ ಬದಿಗಿಟ್ಟು ಕಾರಣಗಳ ಹುಡುಕಾಟ. ಈ ಭಾಷೆಯಲ್ಲಿ ಸ್ವೀಕರಣದ ನಂತರ, ಅಂದರೆ ಭಾಷಾ ಸ್ವೀಕರಣ ಆದಮೇಲೆ ಪಡೆಯುವ ಭಾಷೆಯಲ್ಲಿ 2 ಪದಗಳಿರ್ತವೆ. ಹಾಗಾಗಿ ಅವೆರಡರ ನಡುವೆ ಒಂದು ವಿಚಿತ್ರ ಸಂಬಂಧ ಏರ್ಪಡ್ತಾ ಹೋಗುತ್ತೆ. ಆ ಪರಿಣಾಮಗಳನ್ನ ಬದುಕಿಟ್ಟು, ಏನೇ ಪರಿಣಾಮ ಆಗುತ್ತೆ ಅವುಗಳನ್ನ ಬದುಕಿಟ್ಟು ಆ ಕಾರಣಗಳ ಹುಡುಕಾಟ ಮಾಡಬೇಕಾಗುತ್ತೆ. ಯಾಕೆ ನಾವು ಪದಗಳನ್ನ ತಗೋಬೇಕು, ಎರವಲು ಪಡ್ಕೋಬೇಕು, ಇರೋ ಪದದನ್ನೇ ನಾವು ಸೂಕ್ತವಾಗಿ ಯಾಕೆ ಅರ್ಥೈಸಬಾರ್ದು, ಬಳಸಬಾರ್ದು ಅನ್ನೋದನ್ನು ಕಾರಣಗಳನ್ನ ಹುಡುಕಾಟ ಮಾಡಿ ಇರೋಂಥ ಪದಗಳನ್ನೇ ಆದಷ್ಟು ಬಳಸೋದಕ್ಕೆ ಪ್ರಯತ್ನ ಪಡಬೇಕು. ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ಬೇರೊಂದು ಪದವನ್ನು ನಾವು ಪಡಿಬೇಕಾಗುತ್ತೆ. ಹಾಗಾಗಿ ಅವೆರಡರ ನಡುವೆ ಇರುವಂಥ ಒಂದು ವಿಚಿತ್ರ ಸಂಬಂಧ ಏರ್ಪಡ್ತಾ ಹೋಗುತ್ತೆ. ಈ ಪರಿಣಾಮವನ್ನು ಬದಿಗಿಟ್ಟು ಹುಡುಕೋದಕ್ಕೆ ನಾವು ಶುರು ಮಾಡಬೇಕಂದ್ರೆ ಕಾರಣಗಳನ್ನ ಹುಡುಕೋದಕ್ಕೆ ಹೊರಡಬೇಕಾಗುತ್ತೆ. ಭಾಷಾ ಸಂಪರ್ಕ ಅಸಮ ಸಂಬಂಧ. ಭಾಷಾ ಸಂಪರ್ಕ ನಡೆಯುವಂಥ ಭಾಷೆಗಳ ನಡುವೆ ಅಸಮ ಸಂಬಂಧ ವಿಶ್ವಾಸ ಇಲ್ಲಿ ಏರ್ಪಡಬೇಕಾಗುತ್ತೆ. ಆ ಪರಿಣಾಮ ಸ್ವೀಕರಣದಿಂದಾಗಿ ನಡೀತಾ ಹೋಗುತ್ತೆ. ಭಾಷಾ ಸಂಪರ್ಕದಿಂದ ಒಂದು ಭಾಷೆಗಳ ನಡುವೆ ಅಸಮ ಸಂಬಂಧ ಅನ್ನೋದು ಉಂಟಾಗುತ್ತೆ. ಏನಕ್ಕೆ ಆ ಅಸಮ ಸಂಬಂಧ ಉಂಟಾಗುತ್ತೆ ಅಂದರೆ, ಈ ಸಂಬಂಧದ ನಡುವೆ ವಿಶ್ವಾಸ ಜೊತೆಗೆ ಆ ಪರಿಣಾಮ ಸ್ವೀಕರಣದಿಂದಾಗಿ ಈ ಭಾಷಾ ಸಂಪರ್ಕದಿಂದ ಅಸಮ ಸಂಬಂಧ ಅನ್ನೋದು ನಡೀತಾ ಹೋಗುತ್ತೆ. ಇಂಥದೇ ಪ್ರಕ್ರಿಯೆಯಲ್ಲಿ ಭಾಷಾಂತರ ಪ್ರಕ್ರಿಯೆಯಲ್ಲಿ ನಡೀತಾ ಇರುತ್ತೆ. ನಡೆಯುವಂಥ ಸಾಧ್ಯತೆಯೂ ಕೂಡ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಭಾಷೆಯಲ್ಲಿ ಮಂಡಿತ ಅನುಭವ ಭಾಷಾಂತರ. ಭಾಷಾ ಸಾಹಿತ್ಯದಲ್ಲಿ ಇಲ್ಲದೇ ಇರುವಂಥ ಅನುಭವ, ಲೋಕವೊಂದನ್ನು ಪಡೆದುಕೊಳ್ಳುವ ಉದ್ದೇಶ ಮಾತ್ರ ಭಾಷಾಂತರಕ್ಕೆ ಕಾರಣವಾಗಲಾರದು ಅಂತ ತಿಳಿಬಹುದು. ಈ ಭಾಷೆಯಲ್ಲಿ ಮಂಡಿತ ಅನುಭವ, ಅಲ್ಲಿ ಏನು ಅಭಿವ್ಯಕ್ತಿ ಆಗುತ್ತೆ ಅನುಭವ, ಅದು ಭಾಷಾಂತರ ಆದಾಗ ಭಾಷಾಂತರಕ್ಕೆ ಕಾರಣ ಆಗಲೂಬಹುದು ಅಂತ ತಿಳಿಬಹುದು. ಅಂದರೆ ಆ ಒಂದು ಭಾಷೆಯಲ್ಲಿ, ಆ ಕೃತಿನಲ್ಲಿ, ಆ ಸಾಹಿತ್ಯದಲ್ಲಿ ಏನೋ ಒಂದು ಅವಿನಾಭಾವ ಅನುಬಂಧ ಇದೆ, ಜ್ಞಾನ ಶಿಸ್ತು ಇದೆ, ಅದನ್ನು ಭಾಷಾಂತರ ಮಾಡಿಸಿದ್ರೆ ಇನ್ನೂ ಹೆಚ್ಚಿನ ಜನಗಳು ತಿಳ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಆ ಭಾಷಾಂತರಕ್ಕೆ ಈ ಒಂದು ಭಾಷೆಯಲ್ಲಿರುವಂಥ ಮಂಡಿತ ಅನುಭವ ಏನಿದೆ ಅದು ಕಾರಣ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅಧಿಕಾರದ ಭಾಷೆ, ಅಧೀನ ಭಾಷೆ, ಭಾಷಾಂತರ. ಈಗ 2 ಸಾಹಿತ್ಯ ಕೃತಿಗಳ ನಡುವೆ ಅಸಮ ಸಂಬಂಧ ಇದ್ದರೆ ಅಧಿಕಾರದ ಭಾಷೆಯಿಂದ ಅದನ್ನು ಅನುವಾದಗೊಳ್ಳುವಂಥ ಕೃತಿಗಳು ಏನಿದ್ದಾವೆ ಅವು ಅಧೀನ ಭಾಷೆಯ ಸಾಹಿತ್ಯ ಕೃತಿಗಳ ಅನುಭವ ಲೋಕವನ್ನು ಮರಳಿ ಕಲಸಿ ಜೋಡಿಸ್ತವೆ.
ಅಧಿಕಾರದ ಭಾಷೆ ಏನಿದೆ, ಈಗ ಅಧಿಕಾರದ ಭಾಷೆಯಿಂದ ಅನುವಾದಗೊಳ್ಳುವಂಥದ್ದು, ಯಾವುದು ಅಧಿಕಾರದ ಭಾಷೆಯಾಗಿ ಆಡಳಿತಾತ್ಮಕ ನಡೀತಾ ಇದೆ ಆ ಭಾಷೆಯಿಂದ ಅನುವಾದಗೊಳ್ಳುವಂಥ ಕೃತಿಗಳೇನಿದ್ದಾವೆ ಅವು ಅಧೀನ ಭಾಷೆಯ ಪ್ರಾದೇಶಿಕ ಭಾಷೆ ಅಂದರೆ ಅಧೀನ ಭಾಷೆಯ ಸಾಹಿತ್ಯ ಕೃತಿಗಳ ಅನುಭವ ಲೋಕವನ್ನು ಮರಳಿ ಮತ್ತೆ ನಮಗೆ ಕೊಡಿಸ್ತವೆ, ಮರಳಿ ಕಲಸಿ ಕೊಡಿಸ್ತವೆ. ಅಂದರೆ ಇನ್ನೂ ಅನುಭವನ ಹೆಚ್ಚು ಮಾಡ್ತಾ ಹೋಗ್ತವೆ. ಅಧೀನ ಭಾಷೆಯಿಂದ ಕೃತಿಯೊಂದು ಅಧಿಕಾರದ ಭಾಷೆಗೆ ಅನುವಾದವಾದರೆ ಆ ಕೃತಿಗೆ ಅಧಿಕೃತತೆಯನ್ನು ನೀಡುವ ಧೋರಣೆಯನ್ನು ಅಧಿಕಾರದ ಭಾಷೆಯನ್ನು ತೋರಿಸುತ್ತದೆ. ನೋಡಿ, ಅಧೀನ ಭಾಷೆ ಅಂದರೆ ಚಿಕ್ಕ ಭಾಷೆ, ಅಧೀನ ಭಾಷೆ ಅಂದರೆ ಅಧಿಕಾರದ ಭಾಷೆಯ ಕೆಳಗಡೆ ಒಂದು ಅಧೀನ ಭಾಷೆಯಿಂದ ಭಾಷೆಯ ಕೃತಿಯೊಂದು ಅಧಿಕಾರದ ಭಾಷೆಗೆ ಅನುವಾದ ಆದರೆ, ಭಾಷಾಂತರ ಆದರೆ ಆ ಕೃತಿಗೆ ಅಧಿಕೃತತೆಯನ್ನು ನೀಡುವ ಧೋರಣೆಯನ್ನು ಅಧಿಕಾರದ ಭಾಷೆ ತೋರಿಸ್ತಾ ಹೋಗುತ್ತೆ. ಅದಕ್ಕೆ ಅಧಿಕಾರದ ಮಾನ್ಯತೆಯನ್ನು, ಅಧಿಕೃತತೆಯನ್ನು ಈ ಭಾಷೆ ಕೊಡ್ತಾ ಹೋಗುತ್ತೆ. ವಾಸ್ತವವಾಗಿ ನಾವು ನೋಡೋದಾದರೆ ಈ ಭಾಷಾಂತರದ ಭಾಷೆಯಾಗಿ ಯಾವ ನಿಲುವನ್ನು ತಳೆದಿದೆ ಅನ್ನೋದನ್ನು ಇಲ್ಲಿ ವಿವರಿಸ್ತಾ ಹೋಗ್ತಾರೆ. ಅನುವಾದ ಅಥವಾ ಭಾಷಾಂತರ ಮಾಡೋವಂಥವ್ರು, ಇಲ್ಲಿ ಇರುವವರು, ಅವರು ಎದುರಿಸುವಂಥ ಅಧಿಕಾರದ ಭಾಷೆ ಏನಿದೆ, ಈ ಎರಡು ಭಾಷೆಗಳ ನಡುವೆ ಇರುವಂಥ ಸಂಬಂಧದಲ್ಲಿ ಮುಳುಗೋಗಿರೋದಿಲ್ಲ. ಅವರು ಅಧಿಕಾರದ ಭಾಷೆಯಾದಂಥ ಸಂಸ್ಕೃತದಲ್ಲಿ ಅಧೀನ ಭಾಷೆಯಾದಂಥ ಕನ್ನಡವು ತನ್ನ ಸಾಮರ್ಥ್ಯವನ್ನು ಒತ್ತೆ ಇಟ್ಟಂತೆ ಕಾಣದೆ ಅದೇ ಮತ್ತೆ ಸ್ಪರ್ಧೆಗಿಳಿಯುವ ಅಥವಾ ಹೊಂದಿಕೊಳ್ಳುವಂಥ ನೆಲೆಗೆ ಅದು ಬಂದುಬಿಡುತ್ತೆ. ಅಧಿಕಾರದ ಭಾಷೆಗೆ ಇಲ್ಲಿ ಸಂಸ್ಕೃತದಲ್ಲಿ ಅಧೀನ ಭಾಷೆಯಾದಂಥ ಕನ್ನಡವು, ಸಂಸ್ಕೃತಕ್ಕೆ ಅಧೀನ ಭಾಷೆಯಾಗಿರೋಂಥ ಕನ್ನಡ ಏನಾಗುತ್ತೆ, ತನ್ನ ಸಾಮರ್ಥ್ಯವನ್ನು ಒತ್ತೆ ಇಟ್ಟಂತೆ ಕಾಣಲ್ಲ. ತನ್ನ ಸಾಮರ್ಥ್ಯವನ್ನು, ಕನ್ನಡಕ್ಕೆ ಸಾಕಷ್ಟು ಸಾಮರ್ಥ್ಯ ಇದೆ, ಆದರೆ ಸಂಸ್ಕೃತಕ್ಕೆ ಒತ್ತೆ ಇಟ್ಟಂತೆ ಅದು ಕಾಣೋದಿಲ್ಲ. ಅದು ಅದ್ರ ಜೊತೆ ಸ್ಪರ್ಧೆಗಿಳಿಯೋ ರೀತಿಯಲ್ಲಿ ಕಾಣುತ್ತೆ. ಹಾಗಾಗಿ ಅಥವಾ ಹೊಂದಿಕೊಳ್ಳುವಂಥ ನೆಲೆಗೆ, ಅದ್ರ ಜೊತೆಲಿ ಹೊಂದಾಣಿಕೆ ಮಾಡ್ಕೊಳ್ಳೋಂಥ ನೆಲೆನ ನಾವು ನೋಡ್ತಾ ಬರ್ತೀವಿ. ಹೊಂದಾಣಿಕೆ ಮಾಡೋದಕ್ಕೆ ಭಾಷೆ ಶುರು ಮಾಡುತ್ತೆ. ಹಾಗಾಗಿ ಇದೊಂದು ಬಗೆಯ ಅಧಿಕಾರದ ಭಾಷೆಯಿಂದ ಬಿಡುಗಡೆಯಾಗಿದೆ. ಹಾಗಾಗಿ ಇದು ಅಧಿಕಾರದ ಭಾಷೆಯಿಂದ ಅಧೀನಕ್ಕೆ ಒಳಪಡಲ್ಲ, ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡುತ್ತೆ. ಹಾಗಾಗಿ ಈ ಅಧೀನ ಭಾಷೆ ಏನಿದೆ ಈ ಅಧಿಕಾರದ ಭಾಷೆಯಿಂದ ಆದಷ್ಟು ಬಿಡುಗಡೆಯನ್ನು ಪಡೆಯೋದಕ್ಕೆ ಇಷ್ಟಪಡ್ತಾ ಇರುತ್ತೆ. ಈ ಭಾಷೆಯ ಒಂದು ನೆಲೆಯಲ್ಲಿ ನಾವು ನೋಡೋದಾದರೆ ಈ ಭಾಷಾಂತರ ಪ್ರಕ್ರಿಯೆ ಅನ್ನೋದು ಯಾವ ವಿಧಾನವನ್ನು ಅನುಸರಿಸಲಾಗ್ತಾ ಇದೆ ಅಥವಾ ಯಾವ ಮಾದರಿನ ಅದು ಅಳವಡಿಸ್ಕೊಂಡಿದೆ ಅನ್ನೋದನ್ನು ನಾವು ಅಂದರೆ ನೋಡ್ತಾ ಅದು ಕಂಡುಬರ್ತಾ ಹೋಗುತ್ತೆ. ಅಧಿಕಾರದ ಭಾಷೆಯನ್ನು ಎದುರಿಸಬೇಕಾದ್ರೆ ತಮ್ಮ ಭಾಷೆಯ ಅವಶ್ಯಕತೆಗಳನ್ನ ಮರೆಯಲಿಲ್ಲ. ಅಧಿಕಾರದ ಭಾಷೆಯನ್ನು ಎದುರಿಸ್ಬೇಕಾದ್ರೆ ನಮ್ಮ ಭಾಷೆದು ಏನು ಅವಶ್ಯಕತೆ ಅದನ್ನು ಮರೆಯೋಕ್ಕೆ ಹೋಗಬಾರ್ದು. ಅದರಲ್ಲಿ ವಸ್ತುವಿರಲಿ, ಪಾತ್ರ ಇರಲಿ, ವರ್ಣನೆ ಇರಲಿ, ಭಾಷಾ ಶೈಲಿ ಇರಲಿ, ಅವೆಲ್ಲನೂ ಕೂಡ ಭಾಷಾಂತರ ಆಗಬೇಕಾದ್ರೆ ಅಥವಾ ರವಾನಿಸಬೇಕಾದ್ರೆ ಬೇರೆ ಬೇರೆ ರೀತಿಯಲ್ಲಿ ಕಂಡುಬರ್ತಾ ಹೋಗ್ತವೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಈ ಅಧಿಕಾರ ಭಾಷೆಗಿಂತ ಆಕಾರ ಭಾಷೆಯೊಂದು ಭಾಷಾಂತರ ಪ್ರಕ್ರಿಯೆಯಲ್ಲಿ ತನ್ನ ಸ್ಥಾನವನ್ನು ಗಟ್ಟಿಗೊಳಿಸ್ಕೊಂಡಿದೆ. ಇಂಗ್ಲಿಷ್ ಕನ್ನಡದಲ್ಲಿ ಈ ರೀತಿಯ ಭಾಷೆಯು ಆಕಾರ ರೂಪದಲ್ಲಿ ಅಸ್ತಿತ್ವವನ್ನು ಕಂಡುಕೊಂಡಿದೆ. ಹಾಗಾಗಿ ಪ್ರಮಾಣ ಭಾಷೆಯನ್ನು ಮೀರಿಸೋದಕ್ಕೆ ಈ ಭಾಷಾಂತರ ಪ್ರಕ್ರಿಯೆಯಲ್ಲಿ ಇದು ಹೊಸದಾಗಿ ಕಂಡುಬರುವಂಥ ಸಾಧ್ಯತೆಗಳಿದೆ. ಈ ಇಂಗ್ಲೀಷು ಮತ್ತು ಕನ್ನಡ, ಇಂಗ್ಲೀಷ್ ಕನ್ನಡದಲ್ಲಿ ಈ ರೀತಿಯ ಭಾಷೆಯಲ್ಲಿ ಆಕಾರ ರೂಪದಲ್ಲಿ ಅಸ್ತಿತ್ವನ ಕಂಡುಕೊಂಡಿದೆ. ಇಂಗ್ಲೀಷು ಕನ್ನಡದಲ್ಲಿ, ಇಂಗ್ಲೀಷ್ ಭಾಷೆ ಕನ್ನಡದ ಈ ರೀತಿಯಲ್ಲಿ ಭಾಷೆಯ ಆಕಾರ ರೂಪದಲ್ಲಿ ಅಸ್ತಿತ್ವನ ಕಂಡುಕೊಂಡಿದೆ. ಹಾಗಾಗಿ ಪ್ರಮಾಣ ಭಾಷೆಯನ್ನು ಮೀರುವಂಥ ಈ ಭಾಷಾಂತರ ಪ್ರಕ್ರಿಯೆಯಲ್ಲಿ ಇದು ಕಂಡುಬರೋದಕ್ಕೆ ಸಾಧ್ಯ ಆಯಿತು. ಮುಂದಿನ ಅವಧಿ ಬಹುಶಿಸ್ತೀಯ ಅಧ್ಯಯನದ ಅಧ್ಯಾಯ 1ರ ಭಾಷಾಂತರ ಪರಿಭಾಷೆ, ಡಾಕ್ಟರ್ ಪ್ರಧಾನ್ ಗುಪ್ತಾ ಅವ್ರದ್ದು. ಅವಧಿ 29 ಭಾಷಾಂತರ ಮತ್ತು ಸಾಂಸ್ಕೃತಿಕ ಒತ್ತಡಗಳು. ಈ ಒಂದು ಅವಧಿಯಲ್ಲಿ ಅಸ್ಪಷ್ಟ ಅಪ್ರಜ್ಞಾಪೂರ್ವಕ ಸಾಂಸ್ಕೃತಿಕ ಅಂಶಗಳು. ಭಾಷಾಂತರ ಪ್ರಕ್ರಿಯೆಯಲ್ಲಿ ಸಾಂಸ್ಕೃತಿಕ ಒತ್ತಡಗಳು ಅಂತ ಏನು ಗುರುತಿಸ್ತೀವಿ, ಅವು ನಮ್ಮ ಗ್ರಹಿಕೆಗಳನ್ನು ಒಂದು ನಿರ್ದಿಷ್ಟ ರೂಪದಲ್ಲಿ ಅಸ್ಪಷ್ಟ ಮತ್ತು ಅಪ್ರಜ್ಞಾಪೂರ್ವಕವಾದಂಥ ಸಾಂಸ್ಕೃತಿಕ ಅಂಶಗಳನ್ನು, ಅಪರಿಚಿತ ವಾಕ್ಯಗಳನ್ನು, ಅದು ವಿಚಾರಗಳನ್ನು ನಾವು ಅರ್ಥೈಸುವಂಥ ಅಥವಾ ಅನುವಾದಿಸುವಂಥ ಪ್ರಕ್ರಿಯೆಯಲ್ಲೇ ನಡೀತಾ ಇರ್ತವೆ. ಈ ಭಾಷಾಂತರ ಪ್ರಕ್ರಿಯೆಯಲ್ಲಿ ಸಾಂಸ್ಕೃತಿಕ ಒತ್ತಡಗಳು ಅಂತ ನಾವೇನು ಕರಿತೀವಿ, ಒತ್ತಡಗಳು ಅಂತ ಏನು ಗುರುತಿಸ್ತಾ ಇದ್ದೀವಿ, ಅವು ನಮ್ಮ ಗ್ರಹಿಕೆಗಳನ್ನು ಒಂದು ನಿರ್ದಿಷ್ಟ ರೂಪದಲ್ಲಿ ರೂಪಿಸೋದಕ್ಕೆ ಅಸ್ಪಷ್ಟವಾಗಿದ್ದಾವೆ. ಅಪ್ರಜ್ಞಾಪೂರ್ವಕ ಸಾಂಸ್ಕೃತಿಕ ಅಂಶಗಳನ್ನು ಅವು ಒಳಗೊಂಡಿರ್ತವೆ. ಹಾಗಾಗಿ ಇಲ್ಲಿ ಸ್ಪಷ್ಟತೆ ಅನ್ನೋದು ಸಿಗ್ತಾ ಇಲ್ಲ.
ಅಪರಿಚಿತ ವಿನ್ಯಾಸ ಅರ್ಥ ಮಾಡಿಸುವಂಥದ್ದು. ಈ ಭಾಷಾಂತರ ಮತ್ತು ಸಾಂಸ್ಕೃತಿಕ ಒತ್ತಡಗಳು ಈ ಒಂದು ಸಂದರ್ಭದಲ್ಲಿ ಈ ಅಪರಿಚಿತ ವಾಕ್ಯಗಳನ್ನು ಮತ್ತು ವಿಚಾರಗಳನ್ನು ನಾವು ಅರ್ಥೈಸುವಂಥ ಮತ್ತು ಅನುವಾದಿಸುವಂಥ ಪ್ರಕ್ರಿಯೆಯಲ್ಲಿ ನಾವು ಅಪರಿಚಿತ ವಿನ್ಯಾಸಗಳನ್ನ, ನಮಗೆ ಗೊತ್ತೇ ಇಲ್ಲ, ಅವು ಚಿರಪರಿಚಿತವಾಗಿಲ್ಲ, ನಮಗೆ ಅಪರಿಚಿತ, ಹೊಸದಾಗಿ ನಾವು ನೋಡಬೇಕು, ಹೊಸದಾಗಿ ತಿಳ್ಕೋಬೇಕು ಅಂತ ಅಪರಿಚಿತ ವಿನ್ಯಾಸಗಳನ್ನು ನಮ್ಮದಾಗುವಂತೆ ಅನಿವಾರ್ಯವಾಗಿ ನಾವು ಮಾರ್ಪಡಿಸ್ಕೊಳ್ಬೇಕು. ಅಂದರೆ ನಮಗೆ ಗೊತ್ತೇ ಇಲ್ಲದ ಈಗ ಅಪರಿಚಿತವಾಗಿರೋಂಥ ವಾಕ್ಯಗಳು, ಅದರ ಅರ್ಥಗರ್ಭಿತ ಏನೂ ಗೊತ್ತಿಲ್ಲ, ಆದರೆ ಅದನ್ನು ನಾವು ಪರಿಚಿತವಾಗಿ ಮಾಡ್ಕೋಬೇಕು. ಅಪರಿಚಿತ ವಾಕ್ಯಗಳನ್ನ, ಅಪರಿಚಿತವಾಗಿರೋಂಥ ವಿಚಾರಗಳನ್ನ ನಾವು ಮಾಡಬೇಕಾದ್ರೆ, ಅದನ್ನು ಅನುವಾದ ಮಾಡಬೇಕಾದ್ರೆ ನಾವೇನು ಮಾಡಬೇಕು? ಮೊದಲು ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾವು ಪರಿಚಿತ ವಿನ್ಯಾಸಗಳನ್ನ ನಮ್ಮದಾಗಿಸ್ಕೊಳ್ಬೇಕು. ವಿಚಾರವನ್ನು ಮಂಥನ ನಾವು ಚೆನ್ನಾಗಿ ಜೀರ್ಣಿಸಿಕೊಂಡಿರಬೇಕು. ಅನಿವಾರ್ಯವಾಗಿ ಅದನ್ನು ನಾವು ಮಾರ್ಪಡಿಸ್ಕೊಳ್ಬೇಕು. ಮಾರ್ಪಡಿಸಿದಾಗ ಮಾತ್ರ ಅದು ಭಾಷಾಂತರ ವ್ಯವಸ್ಥೆಗೆ ಮತ್ತು ಸಾಂಸ್ಕೃತಿಕ ಒತ್ತಡಗಳಿಗೆ ಅದು ಭಾಷಾಂತರಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಪರಿಚಿತ ನೆಲೆಗಳು ಪರಿಚಿತ ನೆಲೆಗಳಾಗಿ ಪರಿವರ್ತನೆ. ಅಪರಿಚಿತವಾದುದನ್ನು ಪರಿಚಿತಗೊಳಿಸುವಂಥದ್ದು. ನಮ್ಗೆ ಗೊತ್ತೇ ಇಲ್ಲ, ಅದು ಅಪರಿಚಿತವಾಗಿರೋ ಅದನ್ನು ನಮಗೆ ಗೊತ್ತುಪಡಿಸುವಂಥದ್ದು, ಪರಿಚಿತಗೊಳಿಸುವಂಥದ್ದು. ಈ ಪ್ರಕ್ರಿಯೆ ಅನ್ನೋದು ಅಸಮಾನ ಮತ್ತು ಸಮಾನ ಅಧಿಕಾರ ಸಂಬಂಧಗಳು ಎರಡರಲ್ಲೂ ಕೂಡ ಏಕಪ್ರಕಾರವಾಗಿ ಕ್ರಿಯಾಶೀಲವಾಗಿರುತ್ತೆ. ಅಪರಿಚಿತ ನೆಲೆಗಳು ಏನಿದ್ದಾವೆ ಅವನ್ನ ಚಿರಪರಿಚಿತರನ್ನಾಗಿ ಮಾಡೋದು, ಪರಿಚಿತ ನೆಲೆಗಳನ್ನಾಗಿ ಪರಿವರ್ತನೆ ಮಾಡುವಂಥದ್ದು ಈ ಭಾಷಾಂತರದ ಒಂದು ಸಾಂಸ್ಕೃತಿಕ ಒತ್ತಡಗಳ ಒಂದು ಹಿನ್ನೆಲೆಯಾಗಿದೆ. ಅದು ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡ್ತಾ ಇದೆ. ಸಮಾನ ಅಥವಾ ಅಸಮಾನ ಅಧಿಕಾರ ಸಂಬಂಧ ಕ್ರಿಯಾಶೀಲತೆ. ಈ ಅಪರಿಚಿತವಾದನ್ನು ಪರಿಚಿತಗೊಳಿಸುವಂಥ ಪ್ರಕ್ರಿಯೆಯಲ್ಲಿ ಅಸಮಾನ ಮತ್ತು ಸಮಾನ ಅಧಿಕಾರ ಸಂಬಂಧಗಳು ಏನಿದ್ದಾವೆ ಅವೆರಡು ಕೂಡ ಏಕಪ್ರಕಾರವಾಗಿ ಕ್ರಿಯಾಶೀಲವಾಗಿ ನಡೀತಾ ಇರ್ತವೆ. ಹಾಗಾಗಿ ಒಂದು ಭಾಷೆ ಸಂಸ್ಕೃತಿಯು ಭಿನ್ನ ಭಾಷೆ ಸಂಸ್ಕೃತಿಯನ್ನು ಗ್ರಹಿಸುವ ಪ್ರಕ್ರಿಯೆಯಲ್ಲಿ ಕ್ರಿಯಾಶೀಲವಾಗಿರುವಂಥ ಪರಿಚಿತವಾದ ವಿವಿಧ ಅಂಶಗಳನ್ನು ಗುರುತಿಸೋದಕ್ಕೆ ಹಾಗೂ ನಿದರ್ಶಿಸಲು ಇಲ್ಲಿವರೆಗೆ ನಮಗೆ ಕನ್ನಡದಲ್ಲಿ ಅನುವಾದ ಆಗಿರುವಂಥದ್ದು ಯೇಟ್ಸ್ ಕವಿಯ ಅನುವಾದ. ಸಮಾನ ಅಸಮಾನ ಅಧಿಕಾರ ಸಂಬಂಧದ ಕ್ರಿಯಾಶೀಲತೆಯಲ್ಲಿ ನಾವು ಆ ಪ್ರಕ್ರಿಯೆಯಲ್ಲಿ ಪರಿಚಿತವಾಗಿರುವಂಥ ಭಾಷೆಯನ್ನು, ಸಮಾನ ಅಧಿಕಾರ ಸಂಬಂಧ ಕ್ರಿಯಾಶೀಲವಾಗಿ ಇರುವಂಥ ಭಾಷೆಯನ್ನು ನಾವು ಏಕಪ್ರಕಾರವಾಗಿ ಕ್ರಿಯಾಶೀಲವಾಗಿಸುತ್ತೆ. ಈ ಪ್ರಕ್ರಿಯೆ ಸಮಾನ ಮತ್ತು ಅಸಮಾನ ಅಧಿಕಾರ ಸಂಬಂಧಗಳೆರಡನ್ನೂ ಕೂಡ ಏಕಪ್ರಕಾರವಾಗಿ ಕ್ರಿಯಾಶೀಲವಾಗಿಸುತ್ತೆ. ಹಾಗಾಗಿ ಒಂದು ಭಾಷೆಯ ಸಂಸ್ಕೃತಿಯನ್ನು ಭಿನ್ನ ಭಾಷೆಯ ಸಂಸ್ಕೃತಿಯನ್ನು ಗ್ರಹಿಸುವಂಥ ಪ್ರಕ್ರಿಯೆಯಲ್ಲಿ ಕ್ರಿಯಾಶೀಲವಾಗಿರುವಂಥದ್ದು ಪರಿಚಿತವಾದ ವಿವಿಧ ಅಂಶಗಳನ್ನು ನಾವು ಗುರುತಿಸೋದಕ್ಕೆ ಹಾಗೂ ಅದನ್ನು ನಿರ್ದೇಶಿಸೋದಕ್ಕೆ ನಮಗೆ ಕನ್ನಡದಲ್ಲಿ ಸಿಗುವಂಥದ್ದು ಯೇಟ್ಸ್ ಕವಿಯ ಅನುವಾದಗಳು. ಯೇಟ್ಸ್ ಕವಿಯ ಅನುವಾದ ಕನ್ನಡದಲ್ಲಿ, ಯೇಟ್ಸ್ ಕವಿಯ ಅನುವಾದಗಳನ್ನು ನಾವು ಕನ್ನಡದಲ್ಲಿ ಸಾಕಷ್ಟು ನೋಡ್ತೀವಿ. ಆಧುನಿಕ ಕನ್ನಡದ ಸಂದರ್ಭದಲ್ಲಿ ಇಲ್ಲಿ ಐರಿಷ್ ಮೂಲದ ಇಂಗ್ಲಿಷ್ ಕವಿಯಾದಂಥ ಈ ಯೇಟ್ಸ್ ಕವಿಯ ಅನೇಕ ಕವನಗಳನ್ನು 80ರ ದಶಕದಲ್ಲಿ ಕನ್ನಡಕ್ಕೆ ಪ್ರಮುಖ 3 ಲೇಖಕರು ಅದನ್ನು ಅನುವಾದನ ಮಾಡ್ತಾರೆ. ಯಾರು ಆ 3 ಲೇಖಕರು? ಯೇಟ್ಸ್ ಕವಿ ಐರಿಷ್ ಮೂಲದ ಇಂಗ್ಲಿಷ್ ಕವಿಯಾದಂಥ ಯೇಟ್ಸ್ ಕವಿಯ ಅನೇಕ ಕವನಗಳನ್ನ 80ರ ದಶಕದಲ್ಲಿ ನಮ್ಮ ಕನ್ನಡ ಭಾಷೆಗೆ ಭಾಷಾಂತರಿಸ್ತಾರೆ, ಅನುವಾದನ ಮಾಡ್ತಾರೆ. ಯಾರು ಅವರಂದರೆ ರಾಮಚಂದ್ರ ಶರ್ಮ, ಅನಂತಮೂರ್ತಿ, ಲಕ್ಷ್ಮೀನಾರಾಯಣ ಭಟ್ರು. ಏನೇನು ಅನುವಾದನ ಮಾಡಿದ್ರು ನೋಡೋಣ. ರಾಮಚಂದ್ರ ಶರ್ಮ ಅವರು ಈ ಶತಮಾನದ 100 ಇಂಗ್ಲಿಷ್ ಕವನಗಳು ಅನ್ನೋದನ್ನು ಕೃತಿಯಲ್ಲಿ 7 ಕವನಗಳಿದ್ದಾವೆ. ಯೇಟ್ಸ್ ಕವಿಯ 7 ಕವನಗಳನ್ನ ಅವರು ಅನುವಾದ ಮಾಡಿದ್ದಾರೆ. ಈ ಶತಮಾನದ 100 ಇಂಗ್ಲಿಷ್ ಕವನಗಳು, ಅದರಲ್ಲಿ ಕೃತಿಯಲ್ಲಿ 7 ಕವನಗಳನ್ನ ಯೇಟ್ಸ್ ಕವಿ 7 ಕವನಗಳನ್ನ ಅನುವಾದಿಸಿದ್ದಾರೆ. ಅದೇ ರೀತಿ ನಾವು ಅನಂತಮೂರ್ತಿಯವರ ರುಜುವಾತು ಭಾಗ 2ರಲ್ಲಿ 17 ಕವಿತೆಗಳನ್ನ ಅನುವಾದಿಸಿದ್ದಾರೆ. ಅನಂತಮೂರ್ತಿಯವರು ರುಜುವಾತ 2 ಅನ್ನೋ ಒಂದು ಭಾಗ 2ರಲ್ಲಿ 17 ಕವಿತೆಗಳನ್ನ ಯೇಟ್ಸ್ ಕವಿಗೆ ಸಂಬಂಧಿಸಿರುವಂಥ 17 ಕವಿತೆಗಳನ್ನ ಅನುವಾದಿಸಿದ್ದಾರೆ. ಇನ್ನು ಉಳಿದಂತೆ ಲಕ್ಷ್ಮೀನಾರಾಯಣ ಭಟ್ರು ಕೂಡ ಚಿನ್ನದ ಹಕ್ಕಿ ಅನ್ನೋ ಒಂದು ಕೃತಿಯಲ್ಲಿ 50 ಕವಿತೆಗಳನ್ನ, ಯೇಟ್ಸ್ ಕವಿಗೆ ಸೇರಿದಂಥ 50 ಕವಿತೆಗಳನ್ನ ಅನುವಾದಿಸಿದ್ದಾರೆ. ಇಷ್ಟು ವ್ಯಾಪಕವಾಗಿ ಬೇರೆ ಯಾವ ಬ್ರಿಟಿಷ್ ಅಮೆರಿಕನ್ ಕವಿಯೂ ಕೂಡ ಕನ್ನಡಕ್ಕೆ ಅನುವಾದಗೊಂಡಿಲ್ಲ, ಯೇಟ್ಸ್ ಕವಿಗಿಂತ ಅನುವಾದಗೊಂಡಿಲ್ಲ. ಹಾಗಾದರೆ ಕನ್ನಡದಲ್ಲಿ ಯೇಟ್ಸ್ ಕವಿಯ ಪ್ರಸ್ತುತತೆ ಏನು? ಭಾರತೀಯ ಮನಸ್ಸುಗಳಿಗೆ ಹತ್ತಿರವಾದಂಥ ಕವಿಗಳ ಅನುವಾದ.
ನಾವು ಸಾಕಷ್ಟು ಕವಿಗಳನ್ನ, ಈ ಪಾಶ್ಚಿಮಾತ್ಯ ಕವಿಗಳನ್ನ ನಾವು ನೋಡ್ತಾ ಬಂದರೆ, ಬ್ರಿಟಿಷ್ ಕವಿ, ಇಂಗ್ಲೀಷ್ ಕವಿಗಳನ್ನ ನೋಡ್ತಾ ಬಂದರೆ, ಯೇಟ್ಸ್ ಕವಿಯಷ್ಟು ಭಾರತೀಯ ಮನಸ್ಸುಗಳಿಗೆ ಹತ್ತಿರವಾದಂಥ ಕನ್ನಡಕ್ಕೆ ಅನುವಾದ ಆಗಿರುವಂಥ ಈ ಯೇಟ್ಸ್ ಕವಿಯ ಕವಿತೆಗಳೇನಿದ್ದಾವೆ ಅವು ಎಷ್ಟು ಪ್ರಸ್ತುತ ನಮಗೆ ಕನ್ನಡಕ್ಕೆ, ಅಂದರೆ ಯೇಟ್ಸ್ ಭಾರತೀಯರಿಗೆ ಮಾನಸಿಕವಾಗಿ ಹತ್ತಿರ ಆಗಿದ್ದಾನ, ಅವನ ಕಾವ್ಯದ ಪ್ರಸ್ತುತ ಏನು, ಅವನ ಸಾಹಿತ್ಯದ ಪ್ರಸ್ತುತ ಇಂದಿಗೆ ಎಷ್ಟು ಮಟ್ಟಿಗೆ ಇದೆ ನಮ್ಮ ಕನ್ನಡದ ಮನಸ್ಸುಗಳಿಗೆ ಅನ್ನೋದನ್ನು ನಾವು ನೋಡೋಣ. ಯೇಟ್ಸ್ ಕವಿಯ ಪ್ರಸ್ತುತತೆ. 3 ಅನುವಾದಗಳಲ್ಲೂ ಕೂಡ ಕಾಲ ನಿರ್ದೇಶನ ಖಚಿತವಾಗಿರೋದ್ರೂ ಅನುಭವ ಗ್ರಹಣವು ಅರ್ಥಪೂರ್ಣವಾಗಿದೆ. ಹಾಗಾಗಿ ಯೇಟ್ಸ್ ಕವಿಯ ಒಂದು ಆಲೋಚನೆ ಆಗಿರ್ಬೋದು, ಯೇಟ್ಸ್ ಕವಿಯ ಒಂದು ಮಾನಸಿಕ ಸ್ಥಿತಿ ಆಗಿರ್ಬೋದು, ಅದೆಲ್ಲ ನಮ್ಮ ಭಾರತೀಯರಿಗೆ ಅದು ಸೇರಿಕೊಂಡಿದೆ. ಹಾಗಾಗಿ ಆ ಯೇಟ್ಸ್ ಕವಿಯನ್ನು ಅನುವಾದವನ್ನು, ಕವಿತೆಗಳನ್ನ ಸಾಕಷ್ಟು ನಮ್ಮ ಕನ್ನಡದ ಕವಿಗಳು ಅನುವಾದಿಸಿದ್ದಾರೆ. ಇನ್ನು ಕಾಲ ನಿರ್ದೇಶನ ಮತ್ತು ಅನುಭವ ಗ್ರಹಣ, ಈ 3 ಅನುವಾದಗಳಲ್ಲಿ ನಾವು ನೋಡ್ತಾ ಬಂದರೆ ಕಾಲ ನಿರ್ದೇಶನ ಅನ್ನೋದು ಖಚಿತವಾಗಿರೋದ್ರ ಮೂಲಕ ಅನುಭವ ಗ್ರಹಣವು ಅರ್ಥಪೂರ್ಣವಾಗಿ ನಮಗೆ ಕಾಣ್ತಾ ಬರುತ್ತೆ. ಭಾರತೀಯ ಪ್ರಜ್ಞೆಗೆ ಹೊಂದಾಣಿಕೆಯನ್ನು ಕೊಡುವಂಥದ್ದು. ಈ ಪ್ರಜ್ಞೆಯನ್ನು ಇಚ್ಛಿಸುತ್ತೇವೆಯೋ ಅನುವಾದ ಕ್ರಿಯೆಯೂ ಕೂಡ, ಅಂದರೆ ಭಾಷಾಂತರವು ಕೂಡ ಅರ್ಥೈಸುವಿಕೆಯ ಒಂದು ರೂಪವಾಗಿದೆ. ಭಾರತೀಯ ಪ್ರಜ್ಞೆಗೆ ಹೊಂದಾಣಿಕೆಯನ್ನು ಕೊಡುವಂಥದ್ದು. ಭಾಷಾಂತರದ ಸಂದರ್ಭದಲ್ಲಿ ಭಾರತೀಯ ಮನಸ್ಸುಗಳ ಪ್ರಜ್ಞೆ ಯಾವ ಸ್ಥಿತಿಯಲ್ಲಿದೆ, ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ನಾವು ಭಾಷಾಂತರನ ಮಾಡಬೇಕಾಗುತ್ತೆ, ಹೊಂದಾಣಿಕೆಯನ್ನು ಕೊಡಬೇಕಾಗುತ್ತೆ. ಅಂತೆ ಅದೇ ರೀತಿಯಲ್ಲಿ ಭಾಷಾಂತರವು ಅದರ ಒಂದು ಅರ್ಥೈಸುವಿಕೆಯ ಒಂದು ರೂಪವಾಗಿ ಇದು ಮಾರ್ಪಡಬೇಕಾಗುತ್ತೆ. ಪ್ರಶ್ನೆಗೆ ಅರ್ಥೈಸುವ ಪ್ರಕ್ರಿಯೆ ಒಂದು ಸಮಾಜದ ಸಾಂಸ್ಕೃತಿಕ ನೈತಿಕ ಸಂಹಿತೆಗೆ ಇದು ಬದ್ಧವಾಗಿರುತ್ತೆ. ಆದ್ದರಿಂದ ನಾವು ನೋಡೋದು, ಅರಿಯುವಂಥದ್ದು, ಮೂಲದಲ್ಲಿ ಏನಿದೆ ಅದನ್ನೆಲ್ಲ ನಾವು ಅದರ ಬದಲಿಗೆ ನಾವು ಏನನ್ನು ನೋಡೋದಕ್ಕೆ, ಅರಿಯೋದಕ್ಕೆ ಸಿದ್ಧರಿದ್ದೀವೋ ಅದನ್ನು ಮಾತ್ರ ಈ ಭಾಷಾಂತರ ಪ್ರಕ್ರಿಯೆಯಲ್ಲಿ ನಾವು ಪ್ರಶ್ನೆಗಿಂತ ಕೇಳುವಂಥದ್ದು. ಯಾವಾಗ ನಾವು ಹೊಂದಾಣಿಕೆ ಮಾಡ್ಕೊತೀವಿ, ಭಾರತೀಯ ಪ್ರಜ್ಞೆಗೆ ಹೊಂದಾಣಿಕೆ ಅನಿವಾರ್ಯ ಆಗುತ್ತೆ. ಆ ಸಂದರ್ಭದಲ್ಲಿ ಪ್ರಶ್ನೆಗಿಂತ ಕೇಳುವಂಥದ್ದು, ಅರಿಯುವಂಥದ್ದು. ಅರ್ಥೈಸುವ ಪ್ರಕ್ರಿಯೆ ಒಂದು ಸಮಾಜದ ಸಾಂಸ್ಕೃತಿಕ ನೈತಿಕ ಸಂಹಿತೆಗೆ ಬದ್ಧವಾಗಿದೆ. ಹಾಗಾಗಿ ನಾವು ನೋಡುವಂಥದ್ದು, ಕೇಳುವಂಥದ್ದು, ಅರಿಯುವಂಥದ್ದು, ಅದರ ಮೂಲದಲ್ಲಿ ಯಾವ ವಸ್ತು ಅಡಗಿದೆ ಅದನ್ನು ಸಾರಾಂಶನೆಲ್ಲ ತಿಳಿಯುವಂಥದ್ದು, ಅದರ ಬದಲಿಗೆ ನಾವು ಏನು ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸಿದ್ಧರಿದ್ದೀವ ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಭಾಷಾಂತರ ಪ್ರಕ್ರಿಯೆಯಲ್ಲಿ ನೈತಿಕ ಪ್ರಶ್ನೆಗಿಂತ ಕೇಳುವಂಥದ್ದು ಮೊದಲು ನಾವು ಕೇಳಿಸ್ಕೊಂಡು ಅರ್ಥ ಮಾಡ್ಕೋಬೇಕು, ಅರಿಯುವಂಥದ್ದು, ವಿಸ್ಮಯದಿಂದ ಪ್ರಶ್ನಿಸೋದು, ಆಶ್ಚರ್ಯಕರದಿಂದ ಪ್ರಶ್ನೆಯನ್ನು ಮಾಡುವಂಥದ್ದು, ಜೊತೆಗೆ ಆ ಪ್ರಶ್ನಿಸುವ ಶಕ್ತಿಯ ಜೊತೆಗೆ ಜ್ಞಾನವು ಏಕಿರುವುದಿಲ್ಲ ಎನ್ನುವುದು ಪರೀಕ್ಷೆ ಸೂಚನೆಯಾಗಿರುತ್ತದೆ. ನಾವು ಫಸ್ಟು ಅವನು ಏನು ಹೇಳ್ತಾರೆ ಮೊದಲಿಗೆ ಅದನ್ನೆಲ್ಲ ನಾವು ಕೇಳಿಸ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಅರ್ಥ ಆದ ನಂತರ ನಾವು ಪ್ರಶ್ನಿಸುವ ಶಕ್ತಿಯ ಜೊತೆಗೆ ಜ್ಞಾನವನ್ನು ಬೆಳೆಸ್ಕೋಬೇಕಾಗುತ್ತೆ. ಮೂಲದಲ್ಲಿ ಯಾಕೆ ಈ ರೀತಿ ಇತ್ತು, ಏನು ಮತ್ತೆ ಯಾಕೆ ಬದಲಾವಣೆ ಆಯಿತು ಅನ್ನೋ ರೀತಿಯಲ್ಲಿ ನಾವು ಆ ವಿಸ್ಮಯದಿಂದ, ಆಶ್ಚರ್ಯದಿಂದ ನಾವು ಪ್ರಶ್ನೆಗಳನ್ನ ಕೇಳಬೇಕು. ಈ ಒಂದು ಪ್ರಶ್ನಿಸುವಂಥ ಶಕ್ತಿಯ ಜೊತೆಗೆ ನಾವು ನಮ್ಮ ಜ್ಞಾನ ಭಂಡಾರವನ್ನು ಕೂಡ ಬೆಳೆಸ್ಕೊಳ್ಬೇಕಾಗುತ್ತೆ. ಇದು ಪರೀಕ್ಷೆಯ ಒಂದು ಸೂಚನೆ ಆಗುತ್ತೆ. ಭಾಷಾಂತರಕ್ಕೆ ನಾವು ಸಿದ್ಧರಾಗಿದ್ದೀವೋ ಇಲ್ವೋ ಅನ್ನೋದು ಸೂಚನೆಯಾಗಿರುತ್ತೆ. ಕವಿತೆ ಕಾವ್ಯದ ಕನ್ನಡ ಭಾಷಾಂತರ ಸಂಕೀರ್ಣತೆ. ಬಹುಸಮುದಾಯ ಮತ್ತು ಬಹುಭಾಷೆ ಹೊಂದಿರುವಂಥ ನಮ್ಮ ಭಾರತದಂಥ ದೇಶದಲ್ಲಿ ಭಾಷಾಂತರ ಪ್ರಕ್ರಿಯೆ ಅನ್ನೋದು ಅತ್ಯಂತ ಸಂಕೀರ್ಣವಾಗಿ ನಡೀತಾ ಇದೆ. ಈ ಭಾಷಾಂತರ ಪ್ರಕ್ರಿಯೆಯಲ್ಲಿ ಕವಿತೆ ಮತ್ತು ಕಾವ್ಯವನ್ನು ಭಾಷಾಂತರ ಮಾಡುವಂಥದ್ದು ಅತ್ಯಂತ ಕಷ್ಟದ ಕೆಲಸ. ಆ ಭಾಷಾಂತರ ಅನ್ನೋದು ಅದು ಸುಲಭನಾದ ಕೆಲಸ ಅಲ್ಲ, ಅದು ಕವಿತೆನ ಮತ್ತು ಕಾವ್ಯವನ್ನು ಭಾಷಾಂತರ ಮಾಡೋದಿದೆಯಲ್ಲ ಅದು ಅತ್ಯಂತ ಸಂಕೀರ್ಣವಾದ ಮತ್ತು ಕಷ್ಟವಾದಂಥ ಕೆಲಸ ಆಗಿದೆ. ಹಾಗಾಗಿ ಈ ಕಾವ್ಯದ ಭಾಷಾಂತರ, ಕವಿತೆ ಅಥವಾ ಕಾವ್ಯದ ಭಾಷಾಂತರದಲ್ಲಿ ತನ್ನತನವನ್ನು ಕಳೆದುಕೊಳ್ತಾ ಹೋಗುತ್ತೆ. ಮೂಲದಲ್ಲಿ ಏನಿದೆ ಅದನ್ನು ಅದು ಹಿಡಿದಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಸ್ವಲ್ಪ ತನ್ನತನವನ್ನು, ಸ್ವಂತಿಕೆಯನ್ನು ಕಳೆದುಕೊಳ್ಳುವಂಥ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ಯಾಕಂದರೆ ಈ ಭಾಷಾಂತರ ಅಪೇಕ್ಷಿಸುತ್ತೆ, ಇನ್ನೊಂದು ಭಾಷೆಗೆ ತರ್ಜಮೆ ಆಗಬೇಕಾದ್ರೆ, ಅನುವಾದ ಆಗಬೇಕಾದ್ರೆ ಇನ್ನೂ ಏನೋ ಒಂದು ಸಾಕಷ್ಟು ಆ ಭಾಷೆಗೆ ಬೇಕಾಗುತ್ತೆ, ಇನ್ನೊಂದು ಅಷ್ಟು ಆಕರ್ಷಣೀಯತೆ ಬೇಕಾಗುತ್ತೆ, ಬೇರೆ ಇನ್ನೇನೋ ಅದು ಬಯಸ್ತಾ ಹೋಗುತ್ತೆ. ಹಾಗಾಗಿ ಅದು ಒಂದು ಸಾಮ್ಯತೆಯಲ್ಲಿ ಅಸ್ಪಷ್ಟತೆಯನ್ನು ನಾವು ಕಾಣ್ತಾ ಬರ್ತೀವಿ, ಅಸ್ಪಷ್ಟತೆಯನ್ನು ಗುರುತಿಸ್ತಾ ಬರ್ತೀವಿ. ಹಾಗಾಗಿ ಈ ಕವಿತೆ ಕಾವ್ಯದ ಭಾಷಾಂತರ ಏನಿದೆ ತುಂಬ ಸಂಕೀರ್ಣವಾದಂಥ ಕೆಲಸ.
ಸ್ವಂತಿಕೆಯನ್ನು ಉಳಿಸ್ಕೊಂಡು ಭಾಷಾಂತರ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟವಾದಂಥ ಕೆಲಸ. ಹಾಗಾಗಿ ಅದು ಬೇರೆ ಇನ್ನೇನೇನೋ ಬಯಸ್ತಾ ಇರುತ್ತೆ, ಬೇರೆ ಇನ್ನೇನೋ ಅಪೇಕ್ಷಿಸ್ತಾ ಇರುತ್ತೆ. ಹಾಗಾಗಿ ಈ ಭಾರತದ ಸಂದರ್ಭದಲ್ಲಿ ಈ ಭಾಷಾಂತರ ಅನ್ನೋದಿದೆಯಲ್ಲ ನಮ್ಮ ಜೀವಂತ ಬದುಕಿನ ಪ್ರತಿ ಕ್ಷಣದಲ್ಲಿ ಬೇಕಾಗಿರುವಂಥದ್ದು. ಜೀವಂತವಾಗಿರುವಂಥ ಬದುಕಲ್ಲಿ ಪ್ರತಿ ಕ್ಷಣದಲ್ಲೂ ಕೂಡ ಒಂದು ಹೊಸ ಚೈತನ್ಯ, ಹೊಸ ಒಂದು ತಿರುವನ್ನು ನಾವು ಆ ಭಾಷೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ನಾವು ಒಂದೇ ಕಾಲದಲ್ಲಿ ಅಂದರೆ ಏಕಕಾಲದಲ್ಲಿ ದ್ವಿಭಾಷಾ, ಬಹುಭಾಷಾ ಮತ್ತು ಮಿಶ್ರ ಭಾಷಾ ಪರಿಸರದಲ್ಲಿ ಬದುಕ್ತಾ ಇದ್ದೀವಿ. ಒಬ್ಬ ವಿದ್ಯಾರ್ಥಿ ಓದ್ತಾ ಇದ್ದಾನೆ ಅಂತಂದರೆ ಅವನು 2 ಭಾಷೆನ ಓದ್ಬೋದು, 3 ಭಾಷೆನ ಓದ್ಬೋದು, ಅಥವಾ ಇನ್ನೂ ಅನೇಕ ಭಾಷೆಗಳನ್ನ ಬಹುಭಾಷೆಗಳನ್ನ ಅಧ್ಯಯನ ಮಾಡುವಂಥ ಅನಿವಾರ್ಯತೆ ಕೂಡ ಇದೆ. ಹಾಗಾಗಿ ದ್ವಿಭಾಷಾ ಮತ್ತು ಬಹುಭಾಷಾ ಸೂತ್ರಗಳು ಕೂಡ ಇಲ್ಲಿ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಜಾರಿಯಲ್ಲಿದ್ದಾವೆ. ಹಾಗಾಗಿ ಮತ್ತು ಅವರು ವಾಸ ಮಾಡುವಂಥ ಪರಿಸರದಲ್ಲಿ ಬೇರೆ ಒಂದು ಭಾಷೆನ ಮಾತಾಡ್ಬೋದು, ಅವನ ಮಾತೃಭಾಷೆನ ಇನ್ನೊಂದಾಗಿರ್ಬೋದು. ಶಾಲೆಯಲ್ಲಿ ಹೋದರೆ ಅವನು ಬೇರೆ ಭಾಷೆಯಲ್ಲಿ ಅಧ್ಯಯನ ಮಾಡ್ಬೋದು. ಹಾಗಾಗಿ ಈ ಮಿಶ್ರ ಭಾಷಾ ಪರಿಸರದಲ್ಲಿ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ಪ್ರತಿದಿನ ಅಪ್ರಜ್ಞಾಪೂರ್ವಕವಾಗಿ ಆದರೂ ಕೂಡ ಈ ಭಾಷೆಗಳನ್ನ ನಾವು ಮಾತಾಡ್ತಾ ಇರ್ತೀವಿ. ನಮಗೆ ಗೊತ್ತಿಲ್ವೋ, ನಮಗೆ ಅದರ ಸಾಹಿತ್ಯ ಗೊತ್ತಿಲ್ಲ, ಅದರ ರಚನೆ ಗೊತ್ತಿಲ್ಲ ಅಂದ್ರೂ ಕೂಡ ನಾವು ಆ ಭಾಷೆಯ ಒಂದು ಬೆಳವಣಿಗೆಯ ಜೊತೆಯಲ್ಲಿ ವ್ಯಾಪಾರ ಮಾಡಬೇಕಾದ್ರೆ, ವಹಿವಾಟು ಮಾಡಬೇಕಾದ್ರೆ, ಇನ್ನೇನೋ ಒಂದು ಸಮೂಹನ ಏರ್ಪಡಿಸಬೇಕಾದ್ರೆ ನಾವು ಆ ಭಾಷೆನ ನಾವು ಮಾತಾಡ್ತಾ ಇರ್ತೀವಿ. ಇನ್ನು ನಮ್ಮ ರಾಮಾಯಣ ಮತ್ತು ಮಹಾಭಾರತ, ಭಗವದ್ಗೀತೆ ಅಂತ ಕೃತಿಗಳು ಕೂಡ ಬೇರೆ ಭಾಷೆಗಳಿಗೆ ಭಾಷಾಂತರ ಆಗಿದ್ದಾವೆ. ಭಾಷಾಂತರಗಳ ಮೂಲಕ ಅವರು ಹರಿದು ನಮ್ಮ ಸಂಸ್ಕೃತಿಯನ್ನು ಕೂಡ ಪಸರಿಸಿದ್ದಾವೆ. ಸಾಂಸ್ಕೃತಿಕ ಒತ್ತಡಗಳು, ರಾಜಕೀಯ ಒತ್ತಡಗಳು ಸಮ. ಬುಡಕಟ್ಟು ಸಾಹಿತ್ಯಿಕ ಮತ್ತು ಬುಡಕಟ್ಟು ಮೌಖಿಕ ಸಾಹಿತ್ಯವು ಕೂಡ ಅನೇಕ ಮಾದರಿಗಳ ಭಾಷಾಂತರದ ಮೂಲಕ ಇದು ಹರಿದು ಬಂದು ಇನ್ನೊಂದು ಭಾಷೆಯ ಸಾಹಿತ್ಯವನ್ನು ಸಮೃದ್ಧಗೊಳಿಸುತ್ತೆ. ಬುಡಕಟ್ಟು ಸಂಸ್ಕೃತಿಯಿಂದ ಮೌಖಿಕ ಸಾಹಿತ್ಯ ಕೂಡ ಅನೇಕ ಮಾದರಿಗಳಲ್ಲಿ ಭಾಷಾಂತರದ ಮೂಲಕ ಅದು ಹರ್ಕೊಂಡು ಬಂದು ಮತ್ತೊಂದು ಭಾಷೆಯ ಸಾಹಿತ್ಯವನ್ನು ಅದು ಸಮೃದ್ಧಗೊಳಿಸ್ತಾ ಹೋಗುತ್ತೆ. ಆದರೆ ವಸಾಹತು ಪೂರ್ವ ಕಾಲದಲ್ಲಿ ಈ ಮೂಲ ಕೃತಿ ಏನಿತ್ತು ಅಂದರೆ ಭಾಷಾಂತರ ಕೃತಿ ಏನಿತ್ತು ಅದು ಮಂಕಾಗಿತ್ತು. ಮೂಲ ಕೃತಿ ಏನಿತ್ತು ಭಾಷಾಂತರ ಅದು ಮಂಕಾಗಿತ್ತು. ಕಾರಣ ಏನಪ್ಪ ಅಂದರೆ ಸಾಂಸ್ಕೃತಿಕ ಒತ್ತಡಗಳಿಗಿಂತ ರಾಜಕೀಯ ಒತ್ತಡಗಳು ಪ್ರಧಾನ ಆಗಿದ್ದವು. ಮೂಲ ಕೃತಿ ಮತ್ತು ಭಾಷಾಂತರ ಕೃತಿಯಲ್ಲಿ ಮಂಕಾಗಿತ್ತಂದರೆ ಜೀವಕಳೆನ ಅದು ತಂದುಕೊಟ್ಟಿರಲಿಲ್ಲ. ಯಾಕೆ ಆ ಒಂದು ಸಂದರ್ಭ ಅನಿವಾರ್ಯ ಆಯಿತು ಅಂದರೆ ಈ ಸಾಂಸ್ಕೃತಿಕ ಒತ್ತಡಗಳು ಮತ್ತು ರಾಜಕೀಯ ಒತ್ತಡಗಳು ಅಲ್ಲಿ ಪ್ರಧಾನವಾಗಿದ್ದವು. ಅವು ಭಾಷಾಂತರ ಕೃತಿ ಮೇಲೆ ಮತ್ತು ಮೂಲ ಕೃತಿ ಮೇಲೆ ತಮ್ಮದೇ ಆದಂಥ ಪ್ರಭಾವವನ್ನು ಬೀರ್ತಾ ಇದ್ವು. ಹಾಗಾಗಿ ಸಾಂಸ್ಕೃತಿಕ ಒತ್ತಡಗಳು, ರಾಜಕೀಯ ಒತ್ತಡಗಳು ಎರಡೂ ಕೂಡ ಸಮಾನ ಆಗಿರ್ತವೆ. ಭಾಷೆ ಮೇಲೆ ಯಾವುದೇ ಒತ್ತಡ ಬಿದ್ದರೂ ಕೂಡ ಭಾಷೆಯಲ್ಲಿ ಅದು ಅಂದರೆ ಎರಡು ಭಾಷೆಯಲ್ಲೂ ಕೂಡ ಅದು ಸರಿಸಮಾನವಾದಂಥ ಪ್ರಭಾವನ ಬೀರ್ತಾ ಬರುತ್ತೆ. ಇದೊಂದು ಬಗೆಯಲ್ಲಿ ಅತಂತ್ರ ಸ್ಥಿತಿಯಲ್ಲಿ ಇತ್ತು ಅಂತ ಹೇಳ್ತಾ ಬರ್ತಾರೆ. ಅಭಿಜಾತ ಕೃತಿಗಳ ಭಾಷಾಂತರ ಪ್ರಕ್ರಿಯೆ. ಒಂದು ಭಾಷೆಯಿಂದ ಇನ್ನೊಂದು ಭಾಷೆಯ ಕೃತಿಗಳಿಗೆ ಭಾಷಾಂತರ ಅಥವಾ ಅಳವಡಿಕೆಯ ಮಾದರಿಗಳನ್ನು ಅನುಸರಿಸಿದ್ರೂ ಕೂಡ ನಮ್ಮ ಸೃಜನಶೀಲ ಪ್ರತಿಭೆಯಿಂದ ತಮ್ಮ ಭಾಷೆಗಳಿಗೆ ಸಮರ್ಥವಾದಂಥ ಗೌರವವನ್ನು ತಂದುಕೊಟ್ಟಿದ್ದಾರೆ. ಯಾರು? ನಮ್ಮ ಶ್ರೇಷ್ಠ ಕವಿಗಳು ಮತ್ತು ವಿದ್ವಾಂಸರು. ಈ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ತರ್ಜುಮೆ ಮಾಡಬೇಕು, ಭಾಷಾಂತರ ಮಾಡಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಆ ಭಾಷೆಗಳಿಗೆ ಸಮರ್ಥವಾಗಿರುವಂಥ ಗೌರವವನ್ನು, ಭಾಷಾಂತರಗೊಂಡ ಕೃತಿಗೆ ಸಮರ್ಥವಾಗಿರುವಂಥ ಗೌರವವನ್ನು ತಂದುಕೊಟ್ಟಿದ್ದಾರೆ. 19ನೇ ಶತಮಾನದ ಈ ಭಾರತೀಯ ಸಾಹಿತ್ಯದ ಹೇಳೋದಾದರೆ ಅಭಿಜಾತ ಕೃತಿಗಳನ್ನ ಸೃಜನಾತ್ಮಕವಾಗಿ ಭಾಷಾಂತರಿಸಿದ್ರು. ಸಾಕಷ್ಟು ಕೃತಿಗಳು ಭಾಷಾಂತರಗೊಂಡು ಅಳವಡಿಸುವಂಥದ್ದು, ಅದನ್ನು ಅಳವಡಿಸುವಂಥದ್ದು ಮತ್ತು ರೂಪಾಂತರ ಮಾಡುವಂಥದ್ದು, ಅದ್ರ ಜೊತೆಗೆ ಮರುಸೃಷ್ಟಿ ಮಾಡುವಂಥದ್ದು ಅಂದರೆ ಮರು ನಿರೂಪಿಸುವಂಥದ್ದು ಮತ್ತು ಪುನರ್ವ್ಯಾಖ್ಯಾನ ಮಾಡುವಂಥದ್ದು. ಈಗಾಗಲೇ ಒಂದ್ಸರಿ ವ್ಯಾಖ್ಯಾನ ಆಗಿದೆ, ಮತ್ತೆ ಅದನ್ನು ಇನ್ನೊಂದ್ಸರಿ ಪುನರ್ವ್ಯಾಖ್ಯಾನ ಮಾಡುವಂಥ ಕೆಲಸ ಕೂಡ ನಡೀತಾ ಬಂತು. ಜೊತೆಗೆ ಸಂಕ್ಷಿಪ್ತಗೊಳಿಸುವಂಥದ್ದು ಮತ್ತು ವಿಶಾಲತೆಯನ್ನು ಪಡೆಯುವಂಥದ್ದು, ವಿಸ್ತರಿಸುವಂಥ ಕೆಲಸ ಕೂಡ ಈ ಒಂದು ಅವಧಿನಲ್ಲಿ ಸಾಗ್ತಾ ಬಂತು. ಇದು ಪಾಶ್ಚಾತ್ಯ ಮಾದರಿಗಳಿಗಿಂತ ಭಿನ್ನ ಸ್ವರೂಪದಲ್ಲಿ ನಡೆದಂಥ ಈ ಭಾಷಾಂತರ ಪ್ರಕ್ರಿಯೆ ಆಗಿದೆ. ಸ್ಥಳೀಯ ಸಂಸ್ಕೃತಿಯನ್ನು ಜಾಗತಿಕ ಸಂಸ್ಕೃತಿಗಳಿಗೆ ಪರಿಚಯ. ಈ ಭಾಷಾಂತರ ಏನಿದೆ, ಸ್ಥಳೀಯ ಸಂಸ್ಕೃತಿ, ಸ್ಥಳೀಯ ಭಾಷೆ, ಸ್ಥಳೀಯ ಸಮುದಾಯ, ಸ್ಥಳೀಯ ಜನಾಂಗ ಇವುಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು, ಹೆಚ್ಚಿನ ಮನ್ನಣೆಯನ್ನು ಕೊಟ್ಟು ಮುಂತಾದವುಗಳಿಗೆ ಸಂಬಂಧವನ್ನು ಸ್ಥಾಪಿಸಿಕೊಳ್ತಾ ಹೋಗುತ್ತೆ. ಅದು ಜಾಗತಿಕ ಮಟ್ಟದಲ್ಲಿ ಪರಿಚಯಕ್ಕೆ ಕಾರಣೀಭೂತ ಆಗುತ್ತೆ.
ಭಾಷಾಂತರಕಾರ ಏನಿದ್ದಾನೆ ಆ ಸಂಸ್ಕೃತಿ ಮತ್ತು ಭಾಷೆಗಳ ನಡುವೆ ಇರುವಂಥ ಅನನ್ಯವಾದಂಥ ಈ ಸಾಂಸ್ಕೃತಿಕ ಸೇತುವೆ ಕಟ್ಟೋದಕ್ಕೆ ಕುಶಲಗಾರನಂತೆ ಅವನು ಕಂಡುಬರ್ತಾ ಹೋಗ್ತಾನೆ. ಹಾಗಾಗಿ ಈ ಬಹುಪಾಲು ಭಾಷಾಂತರಕಾರರು ಏನಿದ್ದಾರೆ ಅವರು ಮೂಲ ಪಠ್ಯಕ್ಕೆ ಅತಿನಿಷ್ಠರಾಗಿರಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಸಾಕಷ್ಟು ಭಾಷಾಂತರಕಾರರು ಏನಿದ್ದಾರೆ ಅವರು ನಾವು ಏನು ಹೇಳೋದಕ್ಕೆ ಹೊರಟಿದ್ದೀವಿ, ಅದರ ಅಂತಸತ್ವ ಏನಿದೆ, ಅದರ ಮೂಲ ಅರ್ಥ ಏನಿದೆ, ಅದರ ಪರಿಕಲ್ಪನೆ ಏನಿದೆ ಅದನ್ನಷ್ಟೇ ಭಾಷಾಂತರಿಸಬೇಕು ಅಂತ ಹೇಳ್ಬಿಟ್ಟು ಈ ಭಾಷಾಂತರಕಾರರು ಯಾವಾಗಲೂ ಕೂಡ ಸದಾ ಮೂಲ ಪಠ್ಯಕ್ಕೆ ನಿಷ್ಠರಾಗಿರಬೇಕು ಅಂತ ಅಪೇಕ್ಷೆ ಪಡ್ತಾ ಇರ್ತಾರೆ. ಅಂದರೆ ಮೂಲ ಕೃತಿಯನ್ನು ರಚನೆ ಮಾಡಿರೋಂಥವ್ರು. ಆಚಾರ ವಿಚಾರ ಆಚರಣೆ ಅರಗಿಸಿಕೊಳ್ಳುವಂಥದ್ದು. ಈ ವಿಧೇಯತೆ ಅನ್ನೋದು ಅಂದರೆ ಮೂಲ ಪಠ್ಯಕ್ಕೆ ಬದ್ಧವಾಗಿರುವಂಥದ್ದು, ನಿಷ್ಠರಾಗಿರುವಂಥದ್ದು. ಈ ವಿಧೇಯತೆ ಅನ್ನೋದು ಅದರ ಕುತೂಹಲನೂ ಈ ಭಾಷಾಂತರ ಪ್ರಯೋಗಗಳಲ್ಲಿ ಕಂಡುಬರ್ತಾ ಹೋಗುತ್ತೆ. ಅವನು ನಿಷ್ಠರಾಗಿದ್ದಾನ ಅಥವಾ ಬೇರೆ ಏನೇನ ಬಳಸ್ಕೊಂಡಿದ್ದಾನ ಅಥವಾ ಕುತೂಹಲನ ಹೆಚ್ಚು ಮಾಡ್ತಾ ಇದ್ದಾನ ಅನ್ನೋದನ್ನು ಅವನು ಬಳಸುವಂಥ ಪ್ರಯೋಗ, ಭಾಷೆನ ಬಳಸುವಂಥ ರೀತಿಯಲ್ಲಿ, ಶೈಲಿನಲ್ಲಿ, ಪ್ರಯೋಗಗಳಲ್ಲಿ ಅದನ್ನು ನಾವು ನೋಡ್ತಾ ಬರ್ತೀವಿ. ಇದರಿಂದಾಗಿಯೇ ಒಂದು ಭಾಷೆಯಲ್ಲಿ ಆಚರಣೆ ಅಂದರೆ ಆಚರಣೆ, ಆಚಾರ ವಿಚಾರಗಳನ್ನು ಮತ್ತು ಪದ್ಧತಿಗಳನ್ನ, ಆಚಾರ ವಿಚಾರ ಮತ್ತು ಪದ್ಧತಿಗಳನ್ನ ಮತ್ತೊಂದು ಭಾಷೆಯು, ಬೇರೆ ಇನ್ನೊಂದು ಭಾಷೆ ಅಂದರೆ ಭಾಷಾಂತರಗೊಳ್ಳುವಂಥ ಇನ್ನೊಂದು ಭಾಷೆಯು ಅರಗಿಸ್ಕೊಂಡು ಅದನ್ನು ತನ್ನದಾಗಿಸ್ಕೊಂಡು ಜೀರ್ಣಿಸ್ಕೊಂಡು ಮುನ್ನಡೆಯುವಂಥ ಈ ಸಾಂಸ್ಕೃತಿಕ ಒತ್ತಡಗಳನ್ನ ಸಮರ್ಥವಾಗಿ ನಿಭಾಯಿಸ್ಕೊಂಡು ಬಂದಿದೆ. ಈ ಭಾಷಾಂತರ ಏನಿದೆ, ಈ ಸಾಂಸ್ಕೃತಿಕ ಒತ್ತಡಗಳು ಏನಿದ್ದಾವೆ, ಆಚಾರ ವಿಚಾರ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಮತ್ತು ಆಚರಣೆಗಳಾಗಿರ್ಬೋದು, ಇವನ್ನೆಲ್ಲ ಕೂಡ ಇನ್ನೊಂದು ಭಾಷೆಗೆ ಅಂದರೆ ಭಾಷಾಂತರ ಆದ ನಂತರ ಅದು ಮತ್ತೊಂದು ಭಾಷೆಯು ಕೂಡ ಅದನ್ನು ಸ್ವೀಕಾರ ಮಾಡಿ ಅದನ್ನು ಅರಗಿಸ್ಕೊಂಡು ಮುನ್ನಡೆಯುವಂಥ ಈ ಸಾಂಸ್ಕೃತಿಕ ಒತ್ತಡಗಳು ಕೂಡ ಸಮರ್ಥವಾಗಿ ನಿಭಾಯಿಸ್ಕೊಂಡು ಬಂದಿದ್ದಾವೆ. ಈ ಒಂದು ಅವಧಿಯ ಬೋಧನಾ ಸಾಮಗ್ರಿಯನ್ನು ನಾನು ತಯಾರು ಮಾಡಲು ಬಳಸಿರುವಂಥ ಪರಾಮರ್ಶನ ಗ್ರಂಥಗಳು BA 6ನೇ ಸೆಮಿಸ್ಟರ್ ಐಚ್ಛಿಕ ಕನ್ನಡ, ಸಾಹಿತ್ಯ ಸೌರಭ, ಪತ್ರಿಕೆ 7, ಪ್ರಧಾನ ಸಂಪಾದಕರು ಪ್ರೊಫೆಸರ್ ಅಣ್ಣಮ್ಮ, ತುಮಕೂರು ವಿಶ್ವವಿದ್ಯಾನಿಲಯ ತುಮಕೂರು. ಭಾಷಾಂತರ ಸಾಂಸ್ಕೃತಿಕ ನೆಲೆಗಳು ಡಾಕ್ಟರ್ ಕವಿಗೌಡ ಬೀಚನಹಳ್ಳಿ, ಕನ್ನಡ ವಿಶ್ವವಿದ್ಯಾಲಯ ಹಂಪಿ. ಧನ್ಯವಾದಗಳು.